ಓ ಹಾಯ್ ಹಲೋ ನಮಸ್ತೆ, ಬುಲೆಟ್ ರಿಪೋರ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡಿಗೇರ್. ಕಪ್ ತಿಂತಾ ಇರಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ನಾನು ಎಲ್ಲಿದ್ದೀನಿ ಅಂತೇಳಿ. ಸೊ ಇಂಡಿಯಾ ಅಂದರೆ ಮಂಡ್ಯ, ಮಂಡ್ಯ ಅಂದರೆ ಇಂಡಿಯಾ ಅನ್ನೋ ಸ್ಥಿತಿಗೆ ಈಗ ರಾಜಕೀಯ ಬಂದುಬಿಟ್ಟಿದೆ. ಅದು ಹಿಂದೆ ಯಾರು ಹೇಳಿದ್ರು ಏನೋ ಈಗ ಕರೆಕ್ಟಾಗಿ ಸೂಟ್ ಆಗಿದೆ ಮಂಡ್ಯದಲ್ಲಿ. ಸೊ ನಾವು ಕೂಡ ಮಂಡ್ಯದಲ್ಲೇ ಮತ್ತೊಂದು ಬುಲೆಟ್ ರಿಪೋರ್ಟರ್ನ ನಡೆಸ್ತಾ ಇದ್ದೀನಿ. ಅದು ಈ ಬಾರಿ ಒಂದು ಸ್ಪೆಷಲ್ ಆಗಿ ಏನು ಅಂತಂದರೆ ಓನ್ಲಿ ಫಾರ್ ಲೇಡೀಸ್. ಯಾಕಂದರೆ ಅಭ್ಯರ್ಥಿ ಕೂಡ ಇಲ್ಲಿ ಕಣದಲ್ಲಿ ಮಹಿಳಾ ಅಭ್ಯರ್ಥಿ ಇರೋದ್ರಿಂದ ಮಹಿಳೆಯರ ಒಲವು ಯಾರ ಕಡೆ ಇದೆ? ಸುಮಲತಾ ಅವ್ರ ಪರವಾಗಿನ, ಇಲ್ಲ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರ ಪರನ? ಸೊ ಏನು ಹೇಳ್ತಾರೆ ಮಂಡ್ಯದ ಮಹಿಳಾ ಮಣಿಗಳು, ಮಹಿಳಾ ಮತದಾರರು? ಕಬ್ಬಿನಷ್ಟೇ ಸಿಹಿಯಾಗಿ ಇಲ್ಲಿನ ಮತದಾರರು ಯಾರಿಗೆ ಸಿಹಿಯನ್ನು ಕೊಡ್ತಾರೆ ಅನ್ನೋದನ್ನು ಸದ್ಯಕ್ಕೆ ನಾನು ಕೂಡ ಮಂಡ್ಯದಲ್ಲಿರುವಂಥ ಹಳ್ಳಿಗಳಿಗೆ ಹೋಗ್ತೀನಿ, ಅಲ್ಲಿರುವಂಥ ಮತದಾರರನ್ನ ಕೇಳ್ತೀನಿ. ಓನ್ಲಿ ಫಾರ್ ಮಹಿಳಾ ಮತದಾರರು. ಬನ್ನಿ ನನ್ನ ಜೊತೆಗೆ. ಬುಲೆಟ್ ರಿಪೋರ್ಟರ್ ಪಯಣದಲ್ಲಿ ಈ ಕಬ್ಬನ್ನು ತಿಂತಾನೆ ಹಾಗೆ ಮುಂದುವರಿಸ್ತೀನಿ ನನ್ನ ಪಯಣವನ್ನು. ಜನ ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ. ಮೇಡಮ್ ನಮಸ್ತೆ. ಯಾರಿಗೆ ವೋಟ್ ಮಾಡಬೇಕು ಅಂತ ಈ ಸರ್? ಯಾಕೆ? ಅವರು ಒಂದು ಹೆಣ್ಣಲ್ವಾ, ಕುಟುಂಬ ರಾಜಕಾರಣ ಬೇಡ. ಮಂಡ್ಯದಲ್ಲಿ ಯಾವಾಗ್ಲೂ JDS ಬರುತ್ತೆ. ಇವತ್ತು ಪಕ್ಷೇತರದಲ್ಲಿ ನಿಂತವ್ರೆ ಅಲ್ವಾ, ಅವ್ರಿಗೂ ಒಂದ್ಸರಿ ಚಾನ್ಸ್ ಕೊಟ್ಟು ನೋಡೋಣ. ಹೋದ್ ಸಲ ಯಾರಿಗೆ ಹಾಕಿದ್ರಿ? ಹೋದ್ ಸರಿನೂ ಬಿಜೆಪಿಗೆ ಹಾಕಿದ್ವಿ. ಬಿಜೆಪಿಗೆ ಹಾಕಿದ್ರಿ? ಹೌದು. ಓಕೆ. ಮೋದಿ ಅವರು ಸಪೋರ್ಟ್ ಮಾಡೋದ್ರಿಂದ ಕಾಂಗ್ರೆಸ್ನವ್ರು ಹೊರಗಡೆ ಹೋಗ್ತಾರೆ ಅನ್ಸಲ್ವಾ? ಏನಿಲ್ಲ ಸರ್, ಏನಿಲ್ವಾ? ಏನಿಲ್ಲ. ಮೋದಿನೇ ಈ ಸರ್ ಪ್ರಧಾನಿ ಆಗೋದು. 100% ಮೋದಿನೇ. ಅದೇಂಗ್ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಒಂದಾಗ್ಬಿಡುತ್ತೆ ಮಂಡ್ಯದಲ್ಲಿ? ಮಂಡ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ಅದ ಹೆಂಗ್ ಒಂದಾಗ್ಬಿಟ್ಟಿದೆ ಇಲ್ಲಿ? ಇಲ್ಲಿ ಒಂದಾಗಿರೋದು ಆ ತರ ಅಲ್ಲ, ನಾವು ಒಂದ್ಸರಿ ಒಂದ್ ಮಹಿಳೆಗೆ ಚಾನ್ಸ್ ಕೊಟ್ಟು ನೋಡೋಣ ಅಂತ. ಹಂಗೆ ರೈಟ್. ಓಕೆ. ಇಲ್ಲೊಂದಿಷ್ಟು ಜನ ಅಕ್ಕ ಕೂತಿದ್ದಾರೆ, ಅಮ್ಮ ಕೂತಿದ್ದಾರೆ, ಮಾತಾಡ್ಸೋಣ ಏನು ಹೇಳ್ತಾರೆ ಅಂತ ಹೇಳಿ. ಅಮ್ಮ ನಮಸ್ತೆ. ಯಾರಿಗೆ ಓಟ್ ಹಾಕೋದಮ್ಮ ಈ ಸಲ? ನಾವು ಸರಿ ಆಗ್ತೀವಿ ಕಣಪ್ಪ. ಯಾರಿಗೆ ಹಾಕ್ಬೇಕು ಅಂತ ಈ ಸಲ? ಇಂಥವ್ರು ಅಂತವ್ರು ಅನ್ನೋದಿಲ್ಲ, ಅವ್ರು ಬೇಕಾದವ್ರೆ ಇವ್ರು ಬೇಕಾದವ್ರೆ. ಅಲ್ಲಿಗೆ ಹೋದಾಗ ಯಾರಿಗೆ ಇಷ್ಟ ಬರುತ್ತೆ ಅವ್ರಿಗೆ ಹಾಕ್ತೀವಿ. ಅವಾಗ ಹಾಕೋದಾ? ಈಗಲೇ ಏನು ನೋಡ್ಕೊಂಡಿಲ್ವಾ ಯಾರಿಗೆ ಹಾಕ್ಬೇಕು ಅಂತ? ಏನಿಲ್ಲ, ಇವ್ರು ಬೇಕಾದವ್ರೆ ಅವ್ರು ಬೇಕಾದವ್ರೆ. ಓಕೆ. ಯಾವ ಮನ್ಸು ಆಯ್ತದೆ. ಯಾರಿಗೆ ಅಕ್ಕ ಈ ಸಲ ಓಟು? ಸುಮಲತಾ ಅವ್ರಿಗೆ. ಸುಮಲತಾ ಅವರಿಗೆ. ಯಾಕೆ? ಅವಾಗೆಲ್ಲ ಅಂಬರೀಷ್ಗೆ ಆಗ್ತಾ ಇದ್ದ, ಈಗ ಸುಮಲತಾ. ಹೌದಾ? ಈಗ ಮುಖ್ಯಮಂತ್ರಿ ಅವ್ರ ಮಗ ಬಂದು ನಿಂತಿದ್ದಾರೆ. ಹೌದು. ಅವ್ರೇನಿಲ್ವಾ? ಹಾಕ್ಬೇಕು, ಆದ್ರೂ ಸುಮಲತಂಗ್ ಹಾಕೋಣ ಅಂತ ಇದ್ದೀವಿ. ಏನ್ ನೋಡಿ ಓಟ್ ಹಾಕೋರು ಈ ಸಲ? ಏನ್ ನೋಡಿ ಏನ್ ಗೊತ್ತಿಲ್ಲ, ಒಟ್ನಲ್ಲಿ ಸುಮಲತಂಗ್ ಹಾಕ್ಬೇಕು, ಹಾಕ್ತೀರಾ ಅಷ್ಟೇ? ಓಕೆ. ಇಲ್ಲೊಬ್ರು ಇದಾರೆ. ಅಮ್ಮ ನಮಸ್ತೆ. ನಮಸ್ತೆ ಸರ್. ಯಾರಿಗೆ ಓಟ್ ಹಾಕೋದಂತ ಈ ಸಲ? ನಾವು ಸುಮಲತಂಗ್ ಹಾಕ್ಬೇಕು ಅನ್ನಿಸ್ತಾ. ಯಾಕೆ? ಯಾಕೆಂದ್ರೆ ನಮ್ಮಂಗ್ ಲೇಡೀಸ್ ಅಲ್ವಾ, ಅದಕ್ಕೆ. ಹಂಗೆ. ಈಗ ಮುಖ್ಯಮಂತ್ರಿ ಮಗ ಬಂದ್ ನಿಂತಿದ್ದಾರೆ. ಅಯ್ಯೋ ಯರಶ್ರೀ ಅವ್ರಿಗೆ ಏನ್ ಮಾಡವ್ರೆ ಅವರು? ಸಾಲ ಮನ್ನಾ ಎಲ್ಲ ಮಾಡಿದಾರೆ ಅಂತಾರೆ. ಏನು ಮಾಡಿಲ್ಲ, ಸಂಘ ಸಾಲ ಮಾಡಿ ಅದನ್ನು ತೀರ್ಸಿಲ್ವಾ? ಓಕೆ. ಅಕ್ಕ ನಿಮ್ದು ಯಾರಿಗೆ ಓಟ್ ಸಲ? ಓಟ್ ಹಾಕ್ತೀರಾ ತಾನೇ? ಮತ್ತೆ ಓಟ್ ಯಾರಿಗೆ ಹಾಕೋರು? ಸುಮಲತಾ ಅವ್ರಿಗೆ. ಯಾಕೆ? ಕುಮಾರಸ್ವಾಮಿ ಮಗ ಬೇಡ? ಹೆಂಗಸರು ಇರೋದ್ರಿಂದನಾ? ನಿಮ್ದು ಅಮ್ಮ? ನಮ್ದು ಸುಮಲತಂಗೆ. ಯಾಕೆ? ಅಂದ್ರೆ ನಾವು ಅಂಬರೀಷ್ ಅಭಿಮಾನಿಗಳು, ಅದಕ್ಕೆ. ಅಂಬರೀಷ್ ಅಭಿಮಾನಿಗಳು ಅಂತನಾ? ಓಕೆ. ಇಲ್ಲೊಬ್ರು ಇದಾರೆ. ನಮಸ್ತೆ. ವೋಟಿಂಗ್ ಇದೆಯಾ ನಿಮ್ದು? ಯಾರಿಗೆ ಓಟ್ ಹಾಕೋರು ಈ ಸಲ? ಯಾಕೆ? ಯಾಕೆಂದ್ರೆ ನಾವೆಲ್ಲ ಏನ್ ನೋಡಿ ಓಟ್ ಹಾಕೋರು ಈ ಸಲ? ಏನಿಲ್ಲ, ಮನೆ ಜನ ಎಲ್ಲ ನಿಂತ್ಕೋಬೇಕಾ, ಅದಕ್ಕೋಸ್ಕರ ಅವ್ರು ಗೆಲ್ಲಿ, ಅವ್ರು ನೋಡೋಣ, ಅವ್ರನ್ನೂ ಒಂದ್ಸರಿ ಏನ್ ಮಾಡ್ತಾರೆ ಏನು. ಈಗ ಎಷ್ಟು ದರ್ಶನ್ ಬಂದಿದಾರಂತನಾ? ಹಂಗೇನಿಲ್ಲ, ಅವ್ರು ಬಂದಿದ್ರೆ ಅವ್ರ ಅಭಿಮಾನ ಅವ್ರಿಗೆ. ಅದು ಫಿಲಮ್ ಅಲ್ಲಿ ಬರ್ತಾರೆ, ಇದ್ ಮಾಡ್ತಾರೆ, ಅವ್ರ ಅಭಿಮಾನ ಬೇರೆ, ಓಟ್ ಹಾಕೋದೇ ಬೇರೆ. ಓಟ್ ಹಾಕೋದೇ ಬೇರೆ. ಅಮ್ಮ ನಮಸ್ತೆ. ಯಾರಿಗಮ್ಮ ಓಟ್ ಈ ಸಲ? ಯಾಕೆ? ಎಲ್ಲಿದ್ದಾರೆ? ಸುಮಲತಾ ಬೇರೆ, ಮುಖ್ಯಮಂತ್ರಿ ಮಗ ಒಬ್ರು ಬೇರೆ, ಕುಮಾರಸ್ವಾಮಿ ಮಗ. ಯಾರಿಗೆ ಹಾಕೋರು? ಯಾಕೆ? ನಮ್ಮಂಗೇನು ನಮ್ಮಂಗ ಅವಳು ಮುದುಕಿ, ನನಗೆ ಏನಾರು ಮುದುಕಿ ಏನಾರು ಉಪಕಾರ ಮಾಡ್ತಾಳ. ಒಂದು ಕಡೆಯಾಗಿ ಮಹಿಳಾ ಮತದಾರರ ಸ್ಪೆಷಲ್ ಆಗಿ ನಡೆಸ್ತಾ ಇರುವಂಥದ್ದು. ಮಹಿಳೆಯರು ಯಾರಿಗೆ ಓಟ್ ಹಾಕ್ತಾರೆ, ಯಾರ ಬಗ್ಗೆ ಅನುಕಂಪ ಇದೆ ಅವರಿಗೆ? ಮುಖ್ಯಮಂತ್ರಿ ಮಗ ಅಂತಾನ, ಅಥವಾ ಸುಮಲತಾ ಅಂತಾನ, ಅಂಬರೀಷ್ ಅವರ ಪತ್ನಿ ಅನ್ನೋದಕ್ಕೋಸ್ಕರನ, ಯಾವ್ದು ಅನುಕಂಪ ಇದೆ ಅನ್ನೋದಕ್ಕೋಸ್ಕರ ಒಂದು ಸ್ಪೆಷಲ್ ಆಗಿ ಮಹಿಳೆಯರಿಗೋಸ್ಕರನೇ ಬುಲೆಟ್ ರಿಪೋರ್ಟರ್ ಮಾಡ್ತಾ ಇದ್ದೀವಿ. ಸೊ ಹಾಗೆ ಮುಂದುವರಿಸೋಣ ನಮ್ಮ ಬುಲೆಟ್ ರಿಪೋರ್ಟರ್ ಪಯಣವನ್ನು. ಬರ್ತೀನಿ. ಓಕೆ. ಇಲ್ಲಿ ಗಾಮನಹಳ್ಳಿಯಲ್ಲೇ ಒಂದು 3 ಜನ ಹೆಣ್ಮಕ್ಳು ಇದ್ದಾರೆ.
ಅಕ್ಕಂದ್ರಿದ್ದಾರೆ, ಮಾತಾಡಿಸ್ತೀನಿ. ಅಮ್ಮ ನಮಸ್ತೆ, ಒಂದೇ ನಿಮಿಷ. ಯಾರಿಗೆ ಓಟ್ ಹಾಕ್ಬೇಕು ಅಂತ ಅಮ್ಮ ಈ ಸಲ? ಯಾರಿಗ ಹಾಕ್ಬೇಕು ಹೇಳಿ? ನಾನು ಹೇಳಲ್ಲ, ನೀವು ಹೇಳಿ. ಯಾರಿಗೆ ಹಾಕೋರು ಓಟು? ಯಾಕೆ? ಮುಖ್ಯಮಂತ್ರಿ ಮಗ ನಿಂತಿದ್ದಾರೆ, ಸುಮಲತಾ ಅವ್ರಿಗೆ ಹಾಕ್ಬೇಕು ಅಂತನಾ? ಓಕೆ. ನಮಸ್ತೆ. ಸ್ಪೆಷಲ್ ಆಗಿ ನಾವು ಒಂದು ಬುಲೆಟ್ ರಿಪೋರ್ಟರ್ ಮಾಡ್ತಾ ಇರೋದು ಬರೀ ಮಹಿಳೆಯರಿಗೆ ಅಂತ ಹೇಳಿ. ಸೊ ವೋಟ್ ಯಾರಿಗೆ ಹಾಕ್ಬೇಕು ಅಂತ ಈ ಸಲ? ಸುಮಲತೆಗೆ ಹಾಕೋಣ ಅಂತ. ಯಾಕೆ? ಯಾಕಂದ್ರೆ ಅವ್ಳು ಲೇಡೀಸ್ ಮುಂದೆ ನೋಡೋಣ ಹೆಂಗ್ ಮಾಡ್ತಾರೆ ಅಂತ. ಇಂದಿರಾ ಗಾಂಧಿ ಎಲ್ಲ ರೀತಿ ಮಾಡ್ತಾರಲ್ಲ, ನೋಡೋಣ ಈ ರೀತಿ ಇವಳು ಇಂದಿರಾ ಗಾಂಧಿ ತರ ಮಾಡೋಣ ಅಂತ. CM ಮಗ ನಿಂತಿದ್ದಾರೆ, ನಮ್ಗೆ ಸುಮಲತೆಗೆ ಹಾಕ್ಬೇಕು. ನಿಮ್ಗೆ ಸುಮಲತಾ ಅವ್ರಿಗೆ ಹಾಕ್ಬೇಕು ಅಂತ. ಮುಖ್ಯಮಂತ್ರಿ ಮಗ ಬೇಡವಾ ಇಲ್ಲಿ? ಮುಖ್ಯಮಂತ್ರಿ ಮಗ ಅಂತ ಏನಿಲ್ಲ, ಒಟ್ಟ ಲೇಡೀಸ್ ಹಾಕೋಣ ಅನ್ಕೊಂಡಿದ್ವಿ. ಹಂಗೆ. ಓಕೆ, ರೈಟ್. ಬನ್ನಿ ಮುಂದುವರ್ಸೋಣ ಪಯಣವನ್ನು. ಓಕೆ, ಇಲ್ಲೊಬ್ರು ಅಮ್ಮ ಕೂತಿದ್ದಾರೆ, ಮಾತಾಡಿಸ್ತೀನಿ. ಅಮ್ಮ ನಮಸ್ತೆ. ಯಾರಿಗೆ ಓಟ್ ಹಾಕೋದಕ್ಕ ಈ ಸಲ? ಕುಮಾರಸ್ವಾಮಿಗ ಮಗಂಗೆ? ಓಕೆ, ಇಲ್ಲಿದ್ದಾರೆ. ಅಮ್ಮ ನಮಸ್ತೆ. ಯಾರಿಗೆ ಹಾಕೋದಮ್ಮ ಈ ಸಲ? ನಾವು ಅವ್ರಿಗೆ ಹಾಕ್ತೀವಿ ಕನಸು. ಯಾರಿಗೆ? ಕುಮಾರಸ್ವಾಮಿ. ಕುಮಾರಸ್ವಾಮಿನಾ ಮಗಂಗೆ? ಓಕೆ. ಒಂದು ಓಟ್ ಕೊಡ್ಬೇಕು. ಹಾ ಈ ರೋಡ್ ನೋಡ್ತೀರಿ ನೀವು? ರೋಡ್ ಹೆಂಗಾಗ ನೀರು ಕೊಡ್ರಿ. ನಾವು ಮೋರಿತ ಬತ್ತಲ್ ನೋಡ್ಬಿಟ್ಟು ಸೊಳ್ಳೆಗಳು ಚುಚ್ಚಿ ಚುಚ್ಚಿ ಸಾಯ್ತಾ ಇದ್ವಿ. ಅಲ್ಲಿ ರೆಡಿ ಮಾಡ್ಕೊಡ್ರಿ. ನೀವು ಹೇಳ್ಬೇಕು ಹಾಕೊಟ್ಟು. ನಾನು ಯಾರಿಗೂ ಹೇಳಲ್ಲ, ನೀವೇ ಹಾಕ್ಬೇಕು. ಅಲ್ಲ, ನೀವು ಹೇಳ್ಬೇಕು ಹಾಕೊಟ್ಟು. ನಿಮ್ ಗ್ರಾಮ ಪಂಚಾಯತಿ ಅವ್ರು ಮಾಡ್ಬೇಕು ಅದನ್ನ. ನಮ್ಮ ಊರ್ಗೆ ರೋಡ್ ಬೇಕು, ತಿರ್ಗಾಡಕ್ಕೆ ಕೆರೆಗೆ ನೀರ್ ಬೇಕು. ಆ ಓಟ್ ಹಾಕ್ಮ ನಿಖಿಲ್ ಕುಮಾರಸ್ವಾಮಿಗೆ ಹಾಕ್ತೀವಿ ನಾವು. ಆದ್ರೆ ನಮ್ಮ ಊರ್ಗ್ ಸಹಾಯ ಮಾಡ್ಬೇಕು ಅವ್ರು. ಅದು ಗ್ರಾಮ ಪಂಚಾಯತಿ ಅವ್ರು ಮಾಡ್ಬೇಕು. ಗ್ರಾಮ ಪಂಚಾಯತ್ ತಕತಾರೆ ದುಡ್ಡ, ಅವ್ರು ತಿಂತಾರೆ. ಮಾಡೋದೇ ಅಲ್ವಾ? ನಮ್ ನೋಡಪ್ಪ ಇಲ್ಲಿ ನೀನ್ ನಡೆಯಪ್ಪ ರೋಡ್ ಹಿಡಿಬೇಕು ಸರಿಯಾಗಿ, ಕೊರಳ್ಪಟ್ಟು ಹಿಡ್ಕೊಂಡು. ಯಾಕೆ ಕೆಲಸ ಮಾಡಿಲ್ಲ ರೋಡ್ ಅಂತ ಹೇಳಿ ನೋಡಪ್ಪ. ನಮ್ಮ ಊರ್ ಐತಿ ಹೇಳಿದ್ರಲ್ಲ, ಕೇಳಿಸ್ಕೊಳ್ತಾರಿರಿ ಕುಮಾರಸ್ವಾಮಿ. ಯಾರ್ಗಪ್ಪ ಅವತ್ತು ಹೇಳ್ದಿ ಕುಮಾರಸ್ವಾಮಿ ಕೇಳಿಸ್ಕೊಳ್ತಾರಿರಿ ಈಗ. ಕುಮಾರಸ್ವಾಮಿಗೆ ಅವತ್ತು ಕುಮಾರಸ್ವಾಮಿಗೆ ಓಟ್ ಹಾಕ್ತೀನಿ ಅಂತ ಮಾರ್ಕೆಟಲ್ಲಿ ಹೇಳ್ದಿ ನಾನು. ನಮ್ಮ 30 ವರ್ಷದಿಂದ ಅವ್ರ ಪಕ್ಷಕ್ಕೆ ಹಾಕ್ತೀನಿ. ಹೌದಾ? ಈಗ ಕೇಳಿಸ್ಕೊಳ್ತಾರಿರಿ, ಬರ್ತಾರೆ. ಯಾವ್ದು ಹೇಳಿ ನಿಮ್ ಊರ್ ಯಾವ್ದು ಹೇಳಿ ಸರಿಯಾಗಿ? ಎಲ್ಲಿಂದ ಎಲ್ಲಿಗೆ ರೋಡ್ ಆಗ್ಬೇಕು? ರಮಿತ್ ಅಂತ ಅವ್ರ ಹತ್ರ. ಎಲ್ಲಿಂದ ಎಲ್ಲಿಗೆ ರೋಡ್ ಆಗ್ಬೇಕು? ಗಾಮನಹಳ್ಳಿಗೆ. ಅಮ್ಮ ನಮಸ್ತೆ. ನಮಸ್ತೆ. ಯಾರಿಗೆ ಓಟ್ ಹಾಕ್ಬೇಕು ಅಂತ ಈ ಸಲ? ಕುಮಾರಸ್ವಾಮಿ ಅಪ್ಪನ್ಗೆ ಹಾಕ್ತೀನಿ. ಯಾಕೆ? ಮಾಡಿಕೊಳ್ಳಿ ಅಂತ. ರೈಟ್. ಓಕೆ. ನೋಡಿ, ಕೆಲವು ಜನ ರಾಜಕೀಯವಾಗಿ ಒಂದಿಷ್ಟು ಯೋಚನೆ ಮಾಡ್ತಾರೆ, ಕೆಲವು ಜನ ನಮಗೆ ಏನೂ ಬೇಡ, ನಮಗೆ ಓಡಾಡೋಕ್ಕೊಂದು ರೋಡ್ ಮಾಡಿಬಿಟ್ರೆ ಸಾಕು, ಹೇಗೆ ಯೋಚನೆ ಇರುತ್ತೆ ನೋಡಿ. ಬಟ್ ಆ್ಯಕ್ಚುಲಿ ಮಾಡಬೇಕಾಗಿರೋದು ಇಲ್ಲಿರುವಂಥ ಶಾಸಕರು, ಗ್ರಾಮ ಪಂಚಾಯತಿ ಸದಸ್ಯರು ಇದನ್ನು ಸರಿಯಾಗಿ ಮಾಡ್ಕೊಳ್ಬೇಕಾಗಿದೆ. ಬಟ್ ಲೋಕಸಭಾ ಚುನಾವಣೆಗೂ ಕೂಡ ಜನ ನೋಡ್ತಾ ಇರುವಂಥ ರಸ್ತೆ ಅಂದರೆ ರಸ್ತೆ ವಿಚಾರ, ಚರಂಡಿ ವಿಚಾರ ಹೀಗೆ ನೋಡ್ತಿರ್ತಾರೆ. ಬಟ್ ನಿಜವಾಗಿಯೂ ಸ್ಥಳೀಯ ಮಟ್ಟದಲ್ಲಿರುವಂಥ ಯಾರ್ಯಾರು ಜನಪ್ರತಿನಿಧಿಗಳವರು ಆ ಕೆಲಸ ಮಾಡಬೇಕಾಗತ್ತೆ. ಅದು ಮಾಡದೇ ಇದ್ದಾಗ ಪರಿಣಾಮಗಳು ಹೇಗಾಗತ್ತೆ ನೋಡಿ. ಆದರೂ ಕೂಡ ನಾವು ಮುಖ್ಯಮಂತ್ರಿ ಮಗನಿಗೇನೆ ಹಾಕ್ತೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಬನ್ನಿ, ನನ್ನ ಬುಲೆಟ್ ರಿಪೋರ್ಟರ್ ಪಯಣವನ್ನು ಹಾಗೆ ಮುಂದುವರಿಸೋಣ. ಯಾರಿಗೆ? ಕುಮಾರಸ್ವಾಮಿ ಅವ್ರೆ. ಯಾಕೆ? ನಮ್ಮ ಅವಾಗಿಂದ ಪಕ್ಷ ಅದೇ. ಈ ಕುಮಾರಸ್ವಾಮಿ ಅವ್ರು ನೋಡಿ ಹಾಕೋದಾ ಇಲ್ಲ ನಿಖಿಲ್ ಅವ್ರು ನೋಡಿ ಹಾಕೋದಾ? ಹಾಗೇನೆ ಪಕ್ಷ ಅಂದ್ರೆ ಅದೇ. ನಿಮ್ಮ ಪಕ್ಷದ್ದೇ? ಓಕೆ, ರೈಟ್ ರೈಟ್ ರೈಟ್. ಇಲ್ಲಿಬ್ಬರು ಮಹಿಳೆಯರಿದ್ದಾರೆ. ನಮ್ಮದು ಇದು ಬುಲೆಟ್ ರಿಪೋರ್ಟರ್ ಮಹಿಳೆಯರಿಗೋಸ್ಕರ ಒಂದು ಸ್ಪೆಷಲ್ ಆಗಿರೋದು. ಮಾತಾಡಿಸ್ತೀನಿ ಇಲ್ಲಿರೋದು. ಅಕ್ಕ ನಮಸ್ತೆ. ಯಾರಿಗೆ ಓಟ್ ಹಾಕ ಈ ಸಲ? ಯಾರಿಗೆ ಹಾಕೋದು ಬೇಡ. ಯಾರಿಗಮ್ಮ ಓಟ್ ಹಾಕೋದು ಈ ಸಲ? ಯಾರು ಬರ್ತಾರೆ ಅವ್ರಿಗೆ ಹಾಕೋದು. ನೀವು ಹಾಕಿದ್ರೆ ಯಾರಾದ್ರೂ ಒಬ್ರು ಬರ್ತಾರೆ. ಅವ್ರಿಗೆ ಯಾರಿಗೆ? ಅಂಬರೀಷ್ ಅವ್ರಿಗಾ? ಓಕೆ ಓಕೆ ಓಕೆ. CM ಮಗ ಬೇಡವಾ? ಅವರು ಒಬ್ರು ಅವ್ರಿಗೆ ಹಾಕೋದು, ಒಬ್ರು ನಾವು ಹಾಕೋದು, ಅವ್ರಿಗೆ ಹಾಕೋದು. ಓ, 2 ಓಟ್ ಇದ್ರೆ ಒಂದು ಅವ್ರಿಗೆ ಒಂದು ಇವ್ರಿಗಾ? ಸೊ ಇಬ್ಬರಿಗೂ ಬೇಜಾರು ಬೇಡ ಅಂತ. ಸರಿ ಸರಿ ಸರಿ, ಆಯಿತು. ಬನ್ನಿ, ನಮ್ಮ ಬುಲೆಟ್ ರಿಪೋರ್ಟರ್ ಪಯಣವನ್ನು ಹಾಗೆ ಮುಂದುವರ್ಸಿ. ಇಲ್ಲಿಬ್ರು ಅಕ್ಕ ಬಟ್ಟೆ ಒಗಿತಾ ಇದ್ದಾರೆ. ಸೊ ಕೇಳೋಣ ಅವ್ರಿಗೂ ಏನು ಕತೆ ಅಂತ. ಮಾತಾಡಿಸ್ತೀನಿ. ಅಕ್ಕ ನಮಸ್ತೆ. ಅಲ್ಲೇ ಕೂತ್ಕೊಳ್ಳಿ, ನಾನು ಅಲ್ಲೇ ಕೂತ್ಕೊಳ್ತೀನಿ. ಯಾರಿಗೆ ಓಟ್ ಹಾಕೋದು? ಅಣ್ಣ ಓಟ್ ಹಾಕೋ ಪ್ರಶ್ನೆ ಅಂತಲ್ಲ ಅಣ್ಣ. ಬಡವ್ರ ಬಗ್ರಿಗೆ 500 ಬರ್ತಕ್ಕೆ 1000 ಬರ್ತಕ್ಕೆ 500 ರೂಪಾಯಿ ಬರ್ತದೆ. ಕೊಡೋದ್ ನೋಡಿದ್ರೆ ಬರೀ 300-400 ರೂಪಾಯಿ ಕೊಡ್ತಾರೆ. ಯಾಕೆ ಅಂದ್ರೆ ಅಲ್ಲಿ ಬಂದಿರ್ದ ಅಷ್ಟು ಕಮ್ಮ, ಕೊಡುದೇ ಅಷ್ಟು ಕಮ್ಮ ಅಂತ ಹೇಳ್ತಾರೆ. ಏನಾರ ಮೋರಿ ಯಾವ ದುಡ್ಡು ಅದು? ಯಾವ ದುಡ್ಡು? ಮುಂಡೆ ಸಂಬಳ ಬರೋದು, ಕಾಲು ಕುಂಟಿರೋರ್ಗೆ ಸತ್ತಿರೋರ್ಗೆ ಹಂಗೆಲ್ಲ ಬರ್ತದೆ. ಅವೇನು ಇಲ್ಲ. ಮೋರಿ ಅವೆಲ್ಲ ತಿಂದು ಕೊಡ್ತಾರ? ಅರ್ಧ ಕೊಡ್ತಾರೆ ಸಾ, ಬಂದೇ ಇಲ್ಲ ಅಂತಾರೆ. ಬಡವ್ರ ಬಗ್ಗೆ ಮೋರಿಗಳು ನೋಡಿ ಸಾ ಹೆಂಗಿರೋದು, ಒಂದ್ ಚೂರ್ ಏನಾರ ಆಯ್ತಾ? ಬಟ್ಟೆ ಒಗಿದಂಗೆ, ನೀರ್ ಕುಡಿದಂಗೆ,
ಬಡವ್ರ ಬಗ್ರು ಬದುಕುದು ಹೆಂಗೆ ಅವ್ರವ್ರ ಮನೇನೆ ನೋಡ್ಕೊಂಡ್ರೆ ಬಡವ್ರು ಎಲ್ಲಿ ಹೋಗ್ಬೇಕು ಅಂತ ನಮ್ ಕೇಳುದು ಯಾರು ಓಟ್ ಹಾಕುದು ಅಂತ ಕೇಳುದು ನಮ್ಮ ಈಗ ಅದನ್ನೇ ಕೇಳ್ತಾ ಇದೀನಿ, ನೀವ್ ಯಾರಿಗೆ ಓಟ್ ಹಾಕೋರ್ ಈಗ? ನಾವ್ ಯಾರಿಗಾರ ಹಾಕ್ತಿವಿ ಒಟ್ಟಿನಲ್ಲಿ ನಾವ್ ಮಾಡ್ಕೊಟ್ರೆ ಸರ್ಕಾರ ಮಾಡ್ಕೊಟ್ರೆ ಯಾರು ಯಾರಿಗೆ ಹಾಕೋರ್ ಈಗ? ಮಾಮೂಲಿ ಹಾಕ್ತಿವಿ ಎನ್ನಾರು ದಳಕ್ ಹಾಕ್ತಾ ಇದೀವಿ ಆಗಿಂದ ದಳನೆ ಅಂತ ಬತ್ತಾ ಇರೋದು ಅವ್ರಿಗೆ ಹಾಕೋದಾ? ಹೌದು ಸರ್. ಓಕೆ, ನಿಖಿಲ್ ಅವ್ರಿಗೆ. ಹೌದು ಸರ್. ಓಕೆ ಅಕ್ಕ ನಮಸ್ತೆ. ಯಾರಿಗೆ ಓಟ್ ಅಕ್ಕ? ಓಟ್ ಯಾರಿಗೆ? ಹಸ್ತ ಇಲ್ಲಲ್ಲೀಗ? ಹಸ್ತ ಇಲ್ಲ ಅಂದ್ರೆ ದಳಕ್ಕ ಅವ್ರಿಗ? ಸರಿ 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 ಓಕೆ. ಹಾಗೆ ಮುಂದುವರ್ಸೋಣ ಬರೀ ನಮ್ಮ ಪಯಣವನ್ನ. ಮುಂದೆ ಯಾರಾದ್ರೂ ಸಿಕ್ಕರೆ ಈ ಕಡೆ ಒಂದಿಷ್ಟು ಮಕ್ಳು ಇದ್ದಾರೆ, ಅಕ್ಕ ಇದ್ದಾರೆ, ಅಮ್ಮ ಇದ್ದಾರೆ ಇಲ್ಲಿ ನೋಡೋಣ. ಇಲ್ಲಮ್ಮ ಕೂತಿದ್ದಾರೆ. ಅಮ್ಮ ನಮಸ್ತೆ. ಯಾರಿಗೆ ಹಾಕೋದಮ್ಮ ಓಟ್ ಈ ಸಲ? ಹೆಂಗಸರು ನಿಂತಾರಲ್ಲ ಅವ್ರ? ಕುಮಾರಸ್ವಾಮಿ ಮಗ ಇಲ್ವಾ? CM ಮಗ ಇಲ್ವಾ? ಮುಖ್ಯಮಂತ್ರಿ ಮಗ ಅಲ್ಲ, ಯಾರಿಗೆ ನಿಮ್ದು? ನಮ್ಗೆ ಹೇಳಕ್ಕೆ ಬರ್ತಿಲ್ಲ ಅವ್ರ ಹೆಸ್ರ. ಯಾರಿಗೆ? ಯಾರು ಹೇಳ್ಕೊಟ್ಟಿಲ್ಲ ಇನ್ನು ನಮ್ಗೆ. ಹೌದಾ? ನಮ್ಗೆ ಹೇಳಿಕೆ ಬರಕಿಲ್ಲ, ಹೆಸರು ಹೇಳ್ಕೊಡಿ ನೀವು. ಅದ ಯಾರ ಹೆಸರು ನಮ್ಗೆ? ಒಂದು ಸುಮಲತಾ ನಿಂತಿದ್ದಾರೆ, ಇನ್ನೊಂದು ಕುಮಾರಸ್ವಾಮಿ ಮಗ ನಿಂತಿದ್ದಾರೆ, ಮುಖ್ಯಮಂತ್ರಿ ಮಗ. ಇಬ್ಬರಲ್ಲಿ ಯಾರಿದ್ದಾರೆ ಈಗ? ನೀವು ಯಾರಿಗೆ ಓಟ್ ಹಾಕೋರು? ಅವ್ರಿಗೆ ಹಾಕ್ತೀನಿ ಹೆಂಗಸರಿಗ? ಓಕೆ, ಬಹಳ ಜನಕ್ಕೆ ಹೆಸರು ಗೊತ್ತಿಲ್ಲ, ಬಟ್ ಹೆಂಗಸರಿಗೆ ಅಂತಾರೆ. ಅಕ್ಕ ನಮಸ್ತೆ. ಯಾರಿಗಕ್ಕ ಓಟ್ ಈ ಸಲ? ಸುಮಲತಾ ಅವ್ರಿಗೆ. ಯಾಕೆ CM ಮಗ ಬೇಡವಾ? ಯಾರಿಗೆ? ಸುಮಲತಾ ಅವ್ರಿಗೆ ಹಾಕೋದಾ? ಓಕೆ, ಬನ್ನಿ ನಮ್ಮ ಪಯಣವನ್ನ ಮುಂದುವರ್ಸೋಣ. ಅಲ್ಲಿಗೆ ಹಾಕೋರ ನೀವು? ರೈಟ್ ರೈಟ್ ರೈಟ್, ಬನ್ನಿ ಹಾಗೆ ಮುಂದುವರ್ಸೋಣ. ಇಲ್ಲೊಬ್ರು ಅಕ್ಕ ಬಂದು ನಿಂತಿದ್ದಾರೆ. ಅಕ್ಕ ನಮಸ್ತೆ. ಯಾರಿಗೆ ಓಟ್ ಅಕ್ಕ ಈ ಸಲ? ಯಾರಿಗೂ ಹಾಕಲ್ವಾ? ಯಾಕೆ? ನಮ್ಗೆ ಏನ್ ಮಾಡ್ಕೊಟ್ಟಿದ್ದಾರೆ? ಒಂದು ಸಿಲಿಂಡರ್ ಯಾವ ಈ ಊರಲ್ಲಿ ಏನು ಅಂತ ಹೇಳಿ ಹೋಗಿ ಸರ್, ಏನು ಹಾಕೋದಿಲ್ಲ, ಮಾತಾಡೋದಿಲ್ಲ. ಓಕೆ, ಇಲ್ಲೊಬ್ರು ಇದ್ದಾರೆ. ಅಕ್ಕ ನಮಸ್ತೆ. ಯಾರಿಗಕ್ಕ ಓಟ್ ಈ ಸಲ? ಯಾಕೆ CM ಮಗ? ಒಬ್ಬೊಬ್ಬರಿಗೆ ಒಂದೊಂದಾ? ನಿಮ್ ಲೆಕ್ಕ ಚೆನ್ನಾಗಿದೆ. ಒಬ್ಬರು ನಿಮ್ ಸುಮಲತಾ ಅವ್ರದ್ದು, ಮನೆಯವ್ರದ್ದು ನಿಖಿಲ್ಗ, ಒಬ್ಬೊಬ್ಬರಿಗೆ ಒಂದೊಂದು. ಅಕ್ಕ ಮತ್ತೆ ಅಮ್ಮ ಕೂತಿದ್ದಾರೆ, ಅಜ್ಜಿ ವಯಸ್ಸವರು ಇದ್ದಾರೆ. ನೋಡೋಣ ಯಾರಿಗೆ ಓಟ್ ಹಾಕ್ತಾರೆ ಏನು ಅಂತ ಕೇಳೋಣ ಅವ್ರನ್ನ. ಅಮ್ಮ ನಮಸ್ತೆ. ನಮಸ್ಕಾರ. ಇಲ್ಲೇ ಕೂತ್ಕೊಳ್ತೀನಮ್ಮ ಒಂದು ನಿಮಿಷ. ಈಗ ಯಾರಿಗೆ ಓಟ್ ಹಾಕ್ಬೇಕು ಅಂತಮ್ಮ ಈ ಸಲ? ಕುಮಾರಸ್ವಾಮಿಗ? ಯಾಕೆ ಸುಮಲತಾ ಅವ್ರು ಇಲ್ವಾ? ಸುಮಲತಾ ಅವ್ರು ಇಲ್ವಾ? ಹಾ, ಯಾರಿಗೊಬ್ರಿಗೆ ಹಾಕೋದಾ? ನಾನು ಹೇಳಲ್ಲ, ನೀವೇ ಹೇಳ್ಬೇಕು ಯಾರಿಗೆ ಹಾಕೋರು ಅಂತೇಳಿ. ನೀವು ಹೇಳ್ಬೇಕು, ನಾನು ಹೇಳಿದಂಗೆ ಓಟ್ ಹಾಕೋಕ್ಕಾಗತ್ತಾ? ಓಕೆ, ಯಾರಿಗೆ ಹಾಕ್ಬೇಕು ಅಂತ ಈ ಸಲ ಓಟು? ಯಾರು ಒಳ್ಳೇದು ಮಾಡ್ತಾರೆ ಅವ್ರು ಹಾಕೋದು. ಯಾರು ಒಳ್ಳೇದು ಮಾಡೋರು? ಯಾರು ಅಂದ್ರೆ ನಮ್ಗೆ ಯಾರು ನೋಡೋಣ. CM ಮಗ ಇದ್ದಾರೆ, ಸುಮಲತಾ ಅವ್ರು ಇದ್ದಾರೆ, ಯಾರಲ್ಲಿದ್ದಾರೆ? ಇಬ್ಬರಲ್ಲಿ ಸುಮಲತೆಗೆ ಹಾಕೋಣ. ಸುಮಲತಾ ಅವರಿಗೆ. CM ಮಗ ಬೇಡವಾ? ಬೇಡ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಬೇಡ ಅಂತ. ಓಕೆ, ಇಲ್ಲೊಬ್ರಿಗೆ ಬಂದಿದ್ದಾರೆ ಅಕ್ಕ. ಅಮ್ಮ ನಮಸ್ತೆ. ಯಾರಿಗೆ ಓಟ್ ಅಕ್ಕ ಈ ಸಲ? ಸುಮಲತಾ ಅವ್ರಿಗ? CM ಮಗ? ಹಂಗ 4 ಕೋಟಿ ಇದಾವ? ಇಬ್ರಿಗೂ ಬೇಜಾರು ಬೇಡ ಅಂತ. ಅವ್ರಿಗೆ ಹಾಕೋದು. ಬನ್ನಿ ನಮ್ಮ ಬುಲೆಟ್ ರಿಪೋರ್ಟರ್ ಪಯಣವನ್ನು ಹಾಗೆ ಮುಂದುವರ್ಸೋಣ, ನೋಡೋಣ ಜನ ಏನು ಹೇಳ್ತಾರ ಅಂತ ಹೇಳಿ. ಓಕೆ, ಇಲ್ಲೊಂದಿಷ್ಟು ಜನ ಹೆಣ್ಮಕ್ಳು ಇದ್ದಾರೆ, ಮಾತಾಡಿಸ್ತೀನಿ. ಅಕ್ಕ ಇದ್ದಾರೆ, ನಮಸ್ಕಾರ. ನಮಸ್ತೆ ಅಕ್ಕ. ಯಾರಿಗೆ ಓಟ್ ಹಾಕ್ಬೇಕು ಅಂತ ಈ ಸಲ? ನಿಖಿಲ್ ಅವ್ರಿಗೆ ಸರ್. ತುಂಬಾ ಜನ ಹೆಣ್ಮಕ್ಳು ನಾವು ಸುಮಲತಾಗ ಹಾಕ್ತೀನಿ ಅಂತಾರೆ ಸರ್. ನಿಖಿಲ್ ಶ್ರೀಕಂಠ, ರವೀಂದ್ರ ಶ್ರೀಕಂಠ ಅವ್ರು ಏನ್ ಹೇಳ್ತಾರೆ ಅಷ್ಟೇ. ನೀವು ನಿಖಿಲ್ ಅವ್ರಿಗೆ? ನಿಖಿಲ್ ಅವ್ರಿಗೆ ಸರ್. ನಿಮ್ದು ಅಕ್ಕ? ನಮ್ದು ಅಷ್ಟೇ ಸರ್. ನಮ್ದು ಅಷ್ಟೇ ಸರ್. ಯಾರನ್ನ ನೋಡಿ ಹಾಕೋರು? ಕುಮಾರಸ್ವಾಮಿ ಅವ್ರನ್ನ ಇಲ್ಲ ನಿಖಿಲ್ ಅವ್ರನ್ನ? ಕುಮಾರಸ್ವಾಮಿ ಅವ್ರನ್ನೇ ನೋಡಿ ಹಾಕೋದು. ಅವ್ರನ್ನ ನೋಡಿ ಹಾಕೋದು, ನಿಖಿಲ್ ಅವ್ರನ್ನೇನಲ್ಲ. ಹಳೆಯವ್ರ ತಾನೇ ಅವ್ರು ಬೇಕು ನಮ್ಗೆ, ಅವ್ರು ಬೇಕು ಅಂತ. ಅಮ್ಮ ನಮಸ್ತೆ. ಯಾರಿಗೆ ಓಟು? ಯಾರಿಗೆ? ಕುಮಾರಸ್ವಾಮಿ ಅವ್ರಿಗೆ ಹಾಕೋದು. ಯಾಕೆ? ಏನೋ ಅವ್ರಿಗೆ. ನಿಮ್ದು? ಕುಮಾರಸ್ವಾಮಿ ಮಗಂಗೆ. ಅಕ್ಕ ನಿಮ್ದು? ಯಾಕೆ ಸುಮಲತಾ ಯಾಕೆ ಬೇಡ?
ಅವ್ರು ಅಳಬ್ರು ಹೊಸಬ್ರು ಸರ್ ಅವರು ನಮ್ಗೆ ಇವ್ರು ಅಳಬ್ರು ಹಾಕ್ತೀನಿ. ಅಂಬರೀಶ್ ಅವ್ರ ಅಳಬ್ರೆ ಅಲ್ವಾ? ಅಂಬರೀಶ್ ಸರ್ ಅಳಬ್ಲಾದ್ರೆ ಅವ್ರೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ನಮ್ಮ ಏರಿಯಾದಲ್ಲಿ ಅವರೇ ಇರೋರು. ಓಕೆ, ಇವ್ರ ಏರಿಯಾದಲ್ಲಿ ಅವರೇ ಇರೋದಂತೆ. ಅದಕ್ಕೆ ಇದು ಪರ್ಟಿಕ್ಯುಲರ್ ಆಗಿ ಬುಲೆಟ್ ರಿಪೋರ್ಟರ್ ಅನ್ನ ಹೆಣ್ಮಕ್ಳಿಗೋಸ್ಕರನೇ ಮಾಡ್ತಾ ಇದ್ವಿ. ಹಾಗಾಗಿ ಹೆಣ್ಮಕ್ಳು ಯಾರಿಗೆ ಓಟ್ ಹಾಕಬೇಕು, ಏನಿದೆ ಅನ್ನೋದನ್ನ ಕೇಳ್ತಾ ಇದ್ದೀವಿ. ಒಂದಿಷ್ಟು ಜನ ಸುಮಲತಾ ಅಂತಾರೆ, ಒಂದಿಷ್ಟು ಜನ ನಾವು ಕುಮಾರಸ್ವಾಮಿ ಅವ್ರನ್ನ ನೋಡಿ ಅವ್ರ ಮಗನಿಗೆ ಹಾಕ್ತೀವಿ ಅನ್ನೋ ಮಾತಾಡ್ತಾ ಇದ್ದಾರೆ. ಬನ್ನಿ ನಮ್ಮ ಪಯಣವನ್ನು ಹಾಗೆ ಮುಂದುವರ್ಸೋಣ. ಅಕ್ಕ, ಯಾರಿಗೆ ಓಟ್ ಹಾಕಬೇಕು ಅಂತ ಅಕ್ಕ ಈ ಸಲ? ಯಾರು ಹಾಕ್ಮೀರಪ್ಪ. ಏಕೆ? ಯಾರಿಗೋ ಕುಮಾರಸ್ವಾಮಿಗೋ ಯಾರಿಗೋ ಹಾಕ್ಬೋದು. ಏಕೆ? ಯಾರು ಏನ್ ನೋಡಿ ಓಟ್ ಹಾಕೋರಕ್ಕ ಈ ಸಲ? ಏನ್ ನೋಡಿ ಓಟ್ ಹಾಕ್ಬೇಕು ಅಂತ? ಏನು ಮಾಡಿಯಪ್ಪ, ಯಾರು ಬದುಕ್ಲಿ, ನಮ್ಮೇನು ಒಂದು ಓಟ್ ಮಾಡಿಕಂದು ಏನು ರಾಜ್ಯ ಹೇಳನು ಅಷ್ಟೇ ಅಲ್ವಾ? ಅವನಾರು ಬರ್ಲಿ, ಇವಳಾರು ಬರಲಿ. ಸರಿ 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 ಓಕೆ, ಅವ್ರು ಹೇಳ್ತಾ ಇರೋದು ಒಂದು ಓಟ್ ಮಾಡ್ಕೊಂಡು ನಾನೇನಾದರೂ ಮಾಡೋಕ್ಕಾಗತ್ತಾ, ಒಂದು ಓಟನ್ನು ಹಾಕ್ತೀನಿ ತಗೊಳ್ಳಿ ಯಾರಿಗಾದ್ರೂ ಒಬ್ಬರಿಗೆ ಅನ್ನೋ ಮಾತು ಕುರಿ ಕಾಯ್ತಾ ಇದ್ದಂಥವ್ರು ಹೇಳ್ತಾ ಇದ್ದಾರೆ. ಬನ್ನಿ ನಮ್ಮ ಪಯಣವಂತೂ ನಾವು ಮುಂದುವರ್ಸೋಣ. ಓಕೆ, ಅಕ್ಕಂದಿರು ಕೂತ್ಕೊಂಡಿದ್ದಾರೆ, ಒಂದು ರೀತಿ ಬಿಸಿಲಿದೆ ಅದರ ಮಧ್ಯದಲ್ಲಿ. ಅಕ್ಕ ಬನ್ನಿ ಬನ್ನಿ, ಯಾರಿಗೆ ಓಟ್ ಹಾಕ್ಬೇಕು ಅಂತ ಕೈ ಸಲ? ಯಾರಿಗ ಹಾಕಿದ್ರು ಅಷ್ಟೆಲ್ಲ ಬನ್ನಿ ಸ್ವಾಮಿ. ಯಾಕೆ? ಯಾರಿಗ ಹಾಕಿದ್ರು ಅಷ್ಟೇ, ಯಾರೋ ಮುಂದೆ ಬರೋರ್ಗೆ ಹಾಕೋಣ. ಯಾರು ಬರ್ತಾರೆ? ಯಾರು ಬರ್ತಾರೆ? ಏನೋ ನಿಖಿಲ್ ಸ್ವಾಮಿ ಅವ್ರು ಬರ್ತಾರೆ ಅಂತ ಅನ್ಕೋತಾವ್ರೆ, ನೋಡುವ. ನಿಮ್ಮ ಓಟು? ನಮ್ಮ ಓಟು ಯಾರಿಗೋ ಒಬ್ರಿಗೆ ಹಾಕೋದು. ಒಬ್ರಂತೂ ಹೋದ್ರಂತೆ ಒಳಗಡೆ, ಅವ್ರು ಹೇಳಕ್ಕೆ ಮಾತಾಡೋಕ್ಕೆ ತುಂಬ ನಾಚಿಕೆ ಪಡ್ತಾ ಇದ್ದಾರೆ. ಬಟ್ ಓಟ್ ಹಾಕೋಬೇಕಾದ್ರೆ ಇದೇ ನಾಚಿಕೆ ಇರಲ್ಲ, ಓಟ್ ಹಾಕ್ತಾರೆ ಅವರು. ರೈಟ್ ರೈಟ್, ನಮ್ಮ ಪಯಣವನ್ನಂತೂ ನಾವು ಮುಂದುವರಿಸ್ತೀನಿ. ಬನ್ನಿ ಹೋಗೋಣ ಹಂಗೆ. ಓಟ್ ಯಾರಿಗೆ ಹಾಕೋದು? ಹಾಕುದಲ್ಲ ತಕ್ಕಪ್ಪ, ಯಾರಿಗೆ? ಯಾರಿಗಾರು ಹಾಕೋದು. ಯಾರು ಒಬ್ರಿಗೆ ಹಾಕ್ಬೇಕಲ್ಲ? ಯಾರು ಒಬ್ರಿಗೆ ಹಾಕುದು. ಯಾರಿದ್ದಾರೆ? ಇಂಥವ್ರು ಅಂತೇಳಿ ನಮ್ಗೆ ಗೊತ್ತಾಗುದಿಲ್ಲ. ಗೊತ್ತಾಗಲ್ವಾ? ಮನೇಲಿ ಯಾರು ಹೇಳ್ತಾರ ಅವ್ರಿಗೆ ಹಾಕೋದಾ? ಯಾರು ಮಗ ಹೇಳ್ದಂಗ ಹೇಳಕ್ಕ, ನೀವ್ ಹೇಳಿ ಯಾರಿಗೆ ಓಟ್? ಹೇಳಿ, ನಾವು ಅದೇ ಹೇಳೋದು. ನಿಮ್ಮ ಓಟ್ ಯಾರಿಗೆ? ನಮ್ಮ ಓಟ್ ಹಸ್ತಕ್ಕೆ. ಹಸ್ತಕ್ಕೆ? ಹಸ್ತ ಇಲ್ವಲ್ಲ ಈಗ? ಇದೆಯಲ್ಲ, ಹಾ, ಯಾಕಿಲ್ಲ? ಯಾರು ಏನು ಮಾಡಲ್ಲ, ಗೆದ್ರು ತಾನೆಯ ಮಾಡ್ತೀವಿ ಅಂತಾರೆ, ಮಾಡೋರು ಯಾರು ಏನು ಮಾಡಲ್ಲ. ಹಾ, ಹಸ್ತ ಈಗ JDS ದಳದ ಜೊತೆಗಿದೆಯಲ್ಲ? ದಳದ ಜೊತೆಲಿ ಇದೆ, ಇವಾಗ ಒಂದಾಗಿದೆ ಹೊರತು ಅವಾಗಿಂದ ಏನಿಲ್ವಲ್ಲ. ಈಗ ಹಸ್ತದ ಅಭ್ಯರ್ಥಿ ಇಲ್ಲಲ್ಲ ಈಗ? ಅಮ್ಮರಿಗೆ 50 ರೂಪಾಯಿಂದಲೂ ದುಡ್ಡು ಬರೋದು ಅದ್ರಿಂದಲೇ. ಅವಾಗಿಂದಲೂ ಅವ್ರ ಹಸ್ತಕ್ಕೆ ಹಾಕೋದು. ಈಗ ದಳಕ್ಕ ಅವ್ರದ್ದು? ಇವಾಗ ನಮ್ಮ ಮನೇಲಿ ಏನ್ ಹೇಳ್ತಾರ, ಮನೇಲಿ ಏನ್ ಹೇಳ್ತಾರ ಅದು. ಓಕೆ, ಅಲ್ಲಿ ಒಂದಿಷ್ಟು ಜನ ಲೇಡೀಸ್ ಇದ್ದಾರೆ, ಮಾತಾಡಿಸ್ತೀನಿ. ಹೆಣ್ಮಕ್ಳು ಏನು ಮಾತಾಡ್ತಾರೆ ಅಂತ ನೋಡ್ತೀನಿ. ಅಕ್ಕ ನಿಂತ್ಕೊಳ್ಳಿ ಹಂಗೆ, ಒಂದು ನಿಮಿಷ ಹಂಗೆ ನಿಂತ್ಕೊಳ್ಳಿ ಅಕ್ಕ, ಒಂದು ನಿಮಿಷ ಇರಿ. ಓನ್ಲಿ ಹೆಣ್ಮಕ್ಳು ಮಾತಾಡಿಸ್ತಾ ಇದೀವಿ. ಸುಮಲತಾ ಅವ್ರ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಕೇಳ್ತಾ ಇದೀವಿ, ಯಾರಿಗೆ ಓಟಿದೆ ಈ ಸಲ? ನಿಖಿಲ್ ಕುಮಾರಸ್ವಾಮಿನ ಇಲ್ಲ ಸುಮಲತಾ ಅವರ? ಹೌದಾ? ನಿಮ್ಮ ಓಟು? ಒಬ್ಬ ಹೆಣ್ಮಗಳು ಗೆಲ್ಲಿ ಅಂತ ಇವ್ರಿಗೆ ಹಾಕೋದು. ನಮಸ್ತೆ, ಯಾರಿಗೆ ಓಟ್ ಹಾಕ್ಬೇಕು ಅಂತ ಈ ಸಲ? ನಮ್ ನಿಖಿಲ್ ಕುಮಾರನ್ಗೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಯಾಕೆ? ಯಾಕೆಂದ್ರೆ ಸಾಲನಾರು ಮೊನ್ನೆ ಮಾಡ್ತಾನೆ, ಇಲ್ಲಾಂದ್ರೆ ಹಿಂಗೆ ಬೆಳೆ ಬೆಳಿತೆ ಒಣಗ್ತಾ ಇದ್ರೆ ನೀರ್ನಾರು ಕೊಡ್ತಾರೆ. ಅಂಬರೀಷನ್ಗೆ ಫಸ್ಟ್ ಮಾಡ್ದು, ಆಮೇಲೆ ನಾಂಗ್ ಮಗನ್ ಸೈಡ್ಗೆ ಹೋದ್ನ, ಏನ್ ಮಾಡ್ಕೊಟ್ನೆ ಹೇಳು. ಅದಕ್ಕೆ ಇವಾಗ ಆ ತರ ಮಾಡ್ತಾವ್ರೆ. ಅದಕ್ಕೆ ನಿಖಿಲ್ಗೆ ಹಾಕೋದ ಈ ಸಲ? ಓಕೆ, ನಿಮ್ದಕ್ಕ ಈ ಸಲ? ಹಾ, ಯಾರಿಗೆ? ಯಾಕೆ? ಸುಮಲತಾ ಲೇಡೀಸ್ ಅಂತಾರೆ, ಬಹಳ ಜನ ಲೇಡೀಸ್ ಸುಮಲತಾನೆ ಅಂತಾರೆ. ಫಸ್ಟ್ ಏನ್ ಮಾಡಿಲ್ಲ ಅವರು, ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರು ಇರ್ಲೇ ಇಲ್ಲಲ್ಲ. ಅವ್ರು ಈಗ ಮಾಡ್ತಾರಲ್ಲ, ಅವ್ರ ಅಪ್ಪರು ನಿಂತಾರಲ್ಲ, ಅವ್ರ ಅಪ್ಪರ ಕಡೆಯಿಂದ ಮಾಡ್ತಾರೆ. ಹಾ ಹಾ, ಅದಕ್ಕೋಸ್ಕರ. ಸುಮಲತಾ ಅವ್ರೇನಿಲ್ಲ. ಓಕೆ, ರೈಟ್. ಬನ್ನಿ, ನನ್ನ ಬುಲೆಟ್ ರಿಪೋರ್ಟರ್ ಪಯಣವನ್ನು ಮುಂದುವರಿಸ್ತೀನಿ. ಇದು ಓನ್ಲಿ ಫಾರ್ ಮಹಿಳೆಯರಿಗಷ್ಟೇ ನಾವು ಬುಲೆಟ್ ರಿಪೋರ್ಟರ್ನ ಈ ಬಾರಿ ಮಾಡ್ತಾ ಇದ್ವಿ. ಸೊ ಮಹಿಳೆಯರು ಏನು ಒಪಿನಿಯನ್ ಹೇಳ್ತಾ ಇದ್ದಾರೆ ನೋಡ್ತಾ ಇದ್ದೀನಿ. ಬನ್ನಿ ಇನ್ನೊಂಚೂರು ಮುಂದೋಣ. ನನಗೆ ಓಕೆ, ಇಲ್ಲೊಂದಿಷ್ಟು ಜನ ಅಕ್ಕ ಕೂತಿದ್ದಾರೆ, ಅಮ್ಮ ಕೂತಿದ್ದಾರೆ, ಒಂದಿಷ್ಟು ಜನ ಕೂತಿದ್ದಾರೆ, ಮಾತಾಡಿಸ್ತೀನಿ. ಅಕ್ಕ ನಮಸ್ತೆ, ಯಾರಿಗೆ ಓಟ್ ಹಾಕಬೇಕು ಅಂತ ಕೈ ಸಲ? ಸುಮಲತಾ. ಸುಮಲತಾ ಅವರಿಗೆ. ಯಾಕೆ? ಓಕೆ ಅಮ್ಮ, ನಿಮ್ದು ಯಾರಿಗೆ ಹಾಕ್ಬೇಕು ಅಂತ? ಯಾರಿಗ ಇಷ್ಟ ಬರ್ತದ ನಿಮ್ದು? ನಾವೇನು ಯಾರಿಗಾರು ಇಷ್ಟ ಬತ್ತ ಅವ್ರಿಗೆ ಹಾಕ್ತೀವಿ. ಅವತ್ತೀಗ? ಯಾಕೆ ಈಗ ಏನು ಡಿಸೈಡ್ ಮಾಡಿಲ್ವಾ? ಭಾಳ ದಿನ ಉಳಿದಿಲ್ಲಲ್ಲ ಇನ್ನು. ಯಾರಿಗೆ ಹಾಕು ಅಂತಾರೆ ಅವ್ರಿಗೆ ಹಾಕ್ತೀವಿ. ಇದೇನು
ಅಟ್ಟಿ ಗಂಡಸ್ರು ಯಾರು ಹೇಳ್ತಾರ ಅವ್ರ ತಾನೆ. ಸರಿ ಬನ್ನಿ ಹಾಗೆ ಮುಂದುವರಿಯೋಣ. ಓಕೆ, ಇಲ್ಲೊಂದಿಷ್ಟು ಜನ ಕೂತಿದ್ದಾರೆ ಅಕ್ಕಂದಿರು, ಮಾತಾಡಿಸ್ತೀನಿ ಅವ್ರನ್ನ ಒಂದು ಸ್ವಲ್ಪ. ಬನ್ನಿ ಅಕ್ಕ, ಯಾಕೆ ಅಮ್ಮ ನಮಸ್ತೆ. ಯಾರಿಗೆ ಓಟ್ ಹಾಕ್ಬೇಕು ಅಂತ ಮೈಸಲ? ಯಾರಿಗ ಹಾಕ್ಬೇಕು ಅಂದ್ರೆ ಯಾರ್ಗ ಹಾಕ್ತಾರೋ ಸರಿಯಾಗಿ ಗೊತ್ತಿಲ್ಲ ನಮ್ಗೆ. ನಿಮ್ದು ಓಟ್ ಇದೆ ಅಲ್ವಾ? ನಮ್ಮ ಓಟ್ ಇದೆ. ಮತ್ತೆ ನಿಮ್ ಓಟ್ ಯಾರಿಗಿದೆ? ನಮ್ಮ ಓಟ್ ಇಬ್ರು ಇದ್ದಾರೆ, ಮುಖ್ಯಮಂತ್ರಿ ಮಗ ಇದ್ದಾರೆ, ಸುಮ್ಲತಾ ಅವ್ರು ಇದ್ದಾರೆ. ನಿಮ್ಮ ಒಲವು ಯಾರ ಕಡೆ ಇದೆ? ಅವರು ದೊಡ್ಡವ್ರು ಹೇಳ್ತಾರೆ, ಅವಾಗ ನಾವು ಕೇಳ್ತಾರೆ. ಮನೇಲಿ ಹೇಳ್ದಂಗ? ಮನೇಲಿ ಹೇಳ್ದಂಗೆ. ಓಹೋ, ಹಾಕ್ಬೇಕು ಅನ್ನೋದು ಅವ್ರು ಹೇಳ್ಕೊಟ್ಟಿರ್ತಾನೆ. ಯಾರು ಗಂಡಸರು ಮನೇಲಿ ಅವ್ರು ಹೇಳ್ದಂಗ? ನೀವು ಓಟ್ ಹಾಕ್ಬೇಕಾದ್ರೆ ನೀವು ನೋಡಲ್ವಾ ಯಾರಿಗೆ ಹಾಕ್ಬೇಕು ಅಂತ? ಅಪಾರ ನಮ್ಗೀಗ ಗೊತ್ತಾಗೋದಿಲ್ವಲ್ಲ ಏನ್ ಮಾಡೋದು. ಅದು ಹೆಂಗ್ ಗೊತ್ತಾಗಂಗಿಲ್ಲ? ಆಹಾ, ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳೇ ಜಾಸ್ತಿ ರಾಜಕೀಯ ಮಾತಾಡೋದು. ಅವರು ಅಷ್ಟೇ. ನೋಡ್ಮ ಎತ್ತಾಗ ಜ್ಞಾನ ಬರ್ತದ ಅತ್ತಾಗ ಹಾಕೋದು. ಸದ್ಯಕ್ಕೇನು ಇಲ್ಲ ಇನ್ನು. ಏನಿಲ್ಲ. ಅಕ್ಕ ನಮಸ್ತೆ. ಯಾರಿಗೆ ಓಟ್ ಇದೆಯಾ ಈ ಸಲ? ಮನೇಲಿ ಯಾರಿಗೆ ಹೇಳ್ತಾರೆ ಅವ್ರಿಗೆ ಹಾಕ್ತೀವಿ. ಮನೇಲಿ ಯಾರಿಗೆ ಹೇಳ್ತಾರೆ ಅವ್ರಿಗೆ? ಯಾರಿಗೆ ಹೇಳಿದಾರ ಈಗ? ಯಾರಿಗೂ ಹೇಳಿಲ್ಲ, ಸಸ್ಪೆನ್ಸ್ ಸಸ್ಪೆನ್ಸ್ ಅಲ್ಲಿ ಇದೆಯಾ? ಕೆಲವು ಜನ, ಭಾಳ ಜನ ನೀವು ಹಳ್ಳಿಲಿ ಗಮನಿಸ್ಕೊಳ್ಬೋದು, ಮನೇಲಿ ಹೆಂಗೆ ಹೇಳ್ತಾರೆ ಅದನ್ನ ನೋಡ್ಕೊಂಡು ಓಟ್ ಹಾಕ್ತೀವಿ ಅಂತೇಳಿ. ಸೊ ಹಾಗಾಗಿ ಆ ಸಸ್ಪೆನ್ಸ್ ಅಲ್ಲೇ ಇದ್ದಾರೆ ಇನ್ನು. ಬನ್ನಿ, ನನ್ನ ಬುಲೆಟ್ ರಿಪೋರ್ಟರ್ ಅಂತ ಪಯಣ ಏನಿದೆ ಅದು ಓನ್ಲಿ ಫಾರ್ ಈ ಸಲ ಮಹಿಳೆಯರಿಗೋಸ್ಕರ ಇದೆ. ಯಾರು ಓಟು ಯಾರಿಗಿದೆ ಅಂತ ಹೇಳಿ. ಅಭ್ಯರ್ಥಿನೂ ಮಹಿಳೆ ಆಗಿದ್ದಾರೆ, ಇನ್ನೊಂದು ಕಡೆ ಮುಖ್ಯಮಂತ್ರಿಗಳ ಮಗ ಇದ್ದಾರೆ. ಸೊ ಹಾಗಾಗಿ ನನ್ನ ಪಯಣ ಹಾಗೆ ಮುಂದುವರಿಸ್ತೀನಿ, ಜನ ಏನು ಮಾತಾಡ್ತಾರೆ ನೋಡೋಣ. ಓಕೆ, ಇಲ್ಲೊಂದಿಷ್ಟು ಜನ ಅಕ್ಕಂದಿರು ಕೂತಿದ್ದಾರೆ, ಮಾತಾಡಿಸ್ತೀನಿ, ಏನು ಹೇಳ್ತಾರೆ ಅಂತ ನೋಡ್ತೀನಿ. ನಮಸ್ತೆ. ಯಾರಿಗೆ ಓಟ್ ಹಾಕಬೇಕು ಅಂತ ಮೈಸಲ? ಸುಮಲತಾ ಅವರಿಗೆ. ಓಕೆ, ಯಾಕೆ ಸುಮಲತಾ ಅವರೇ? ಸುಮಲತಾ ಅವರಿಗೆ ಅಂದರೆ ಅವ್ರು ನಮ್ಗೆ ಹೆಲ್ಪ್ ಮಾಡಿದ್ರು. ಹಾಂ, ಸುಮಲತಾ ಅವರಿಗೆ. ಓಕೆ, CM ಮಗ? CM ಮಗಂದು ಇದೆ, ಆದ್ರೆ ಅದು ನಮ್ಮ ಪಕ್ಷದಿಂದ ಬಂದಿರೋದು ಅವಾಗಿಂದನು, ಅಂಬರೀಷ್ ಕಡೆಯಿಂದ. ಅವರು ನಮ್ಮ ತಾಲೂಕ್ ಪಂಚಾಯತಿನಲ್ಲಿ ಸೀಟ್ ತಂದು ಕೊಟ್ಟಿದ್ರು ಅಂಬರೀಷ್. ಓಕೆ, ಅದರಿಂದ ಅವ್ರು ಮಾಡ್ತಾರೆ. ಅವರಿಗೆ ಅವ್ರ ಋಣ ನಮಗಿದೆ, ನಾವು ಅದನ್ನು ಋಣ ತೀರಿಸ್ಬೇಕು ಅಂತ. ಓಕೆ ಅಕ್ಕ ನಮಸ್ತೆ. ಯಾರಿಗೆ ಅಕ್ಕ ಈ ಸಲ ಓಟು? JDS ಗೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಯಾಕೆ? ನಾವು ಅವಾಗಿನಿಂದ ಪಕ್ಷ ಅದು. ನೀವು ಅವಾಗಿಂದನೂ JDS ಪಕ್ಷನಾ? ಈ ಕುಮಾರಸ್ವಾಮಿ ಅವ್ರು ನೋಡಿ ಹಾಕ್ಬೇಕು ಅಂತನಾ ನಿಖಿಲ್ ಅವ್ರು ನೋಡಿ ಹಾಕೋದಾ? ಕುಮಾರಸ್ವಾಮಿ ನೋಡೇ ಹಾಕ್ಬೇಕು. ಕುಮಾರಸ್ವಾಮಿ ಅವ್ರು ನೋಡಿ. ಯಾಕೆ, ಏನು ಹೆಲ್ಪ್ ಮಾಡೋರಲ್ವಾ? ಮಾಡಿದಾರಾ? ಸುಮಲತಾ ಅವ್ರು ಯಾಕೆ ಬೇಡ? ನಾವು ಆ ಪಕ್ಷ ಇಲ್ವಲ್ಲ ಆಗಿನಿಂದನು. ಹಂಗೆ. ಓಕೆ, ಇಲ್ಲೊಬ್ರು ಅಕ್ಕ ಒಳಗಡೆ ಹೋದ್ರು ಅನ್ಸುತ್ತೆ ಅವರು. ನನ್ನ ಪಯಣ ಹಾಗೆ ಮುಂದುವರಿಸ್ತೀನಿ, ಬನ್ನಿ ಮುಂದೆ ಹೋಗೋಣ. ಮತ್ತೊಂದಿಷ್ಟು ಜನ ಯಾರು ಸಿಗ್ತಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಓಕೆ, ಆಗ ಯಾರಿಗೆ ಹಾಕ್ಬೇಕು ಅಂತ ಈ ಸಲ ಓಟು? ನಾವು JDS ಹಾಕ್ಬೇಕು. JDS-ಗೆ. ಯಾರನ್ನ ನೋಡಿ ಹಾಕೋದು ಈ ಸಲ? ಯಾರನ್ನ ನೋಡಿ ಅಂದ್ರೆ ಕುಮಾರಸ್ವಾಮಿ ಅವ್ರನ್ನ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ? ಅವ್ರು ಇನ್ನೂ ಏನ್ ಮಾಡ್ತಾರೆ ಏನು ಗೊತ್ತಿಲ್ಲ. ಈ ಸರ್ ಓಟ್ ಹಾಕಿ ನೋಡ್ತೀವಿ. ಅಂದ್ರೆ ಕುಮಾರಸ್ವಾಮಿ ಅವರು ರೈತರಿಗೆ ಹೆಲ್ಪ್ ಮಾಡೋರೆ ಅಲ್ವಾ, ಆದ್ರಿಂದ ಕುಮಾರಸ್ವಾಮಿ ಅವ್ರಿಗೇನೆ. ಸುಮಲತಾ ಅವ್ರು ಯಾಕೆ ಬೇಡ? ಅವರು ಬೇಡ ಅಂತಲ್ಲ, ಅವರು ಬೇಕು. ಆದ್ರೆ ಅವರು ಮುಂದಕ್ಕೆ ಏನು ಹೆಲ್ಪ್ ಮಾಡ್ತಾರೋ ಮಾಡಲ್ವೋ ಅನ್ನೋ ಉದ್ದೇಶಕ್ಕೆ ನೋಡುವ ಏನ್ ಮಾಡ್ತಾರೆ. ಓಕೆ ಓಕೆ, ಸರಿ ಸರಿ. ಇಲ್ಲೊಬ್ರು ಅಮ್ಮ ಬರ್ತಾ ಇದ್ದಾರೆ, ಒಂದು ಮಾತಾಡ್ಸೋಣಿರಿ. ಅಮ್ಮ ನಮಸ್ತೆ. ಯಾರಿಗೆ ಹಾಕ್ಬೇಕು ಅಂತಮ್ಮ ಓಟು? ಹಾಕ್ತೀವಿ ಕಣಪ್ಪ ನಾವು. ನಮ್ಗೆ ಯಾರು ಹೆಲ್ಪ್ ಮಾಡ್ಕೊಡ್ತಾರೆ, ಯಾರು ಹೆಲ್ಪ್ ಮಾಡ್ತಾರೆ? ಯಾರು ಹೆಲ್ಪ್ ಮಾಡ್ತಾರೆ? JDS ಮತ್ತೆ ಇವು ಇದಾರಲ್ಲಪ್ಪ, ಕುಮಾರಸ್ವಾಮಿ ಅವ್ರ ಮಗ ನಿಖಿಲ್ ಕುಮಾರ್ ಅವ್ರಿಗೆ ಹಾಕ್ಬೇಕು. ಈ ಕುಮಾರಸ್ವಾಮಿ ಅವ್ರು ನೋಡೋದಾ ಇಲ್ಲ ನಿಖಿಲ್ ಅವ್ರು ನೋಡೋದಾ? ನಿಖಿಲ್ ಅವ್ರನ್ನೇ ನೋಡ್ಬೇಕು. ನಿಖಿಲ್ ಅವ್ರನ್ನೇ ನೋಡೋದು. CM ಅಂತ ನೋಡಲ್ವಾ? ಅವ್ರು CM ಅನ್ನು ನೋಡ್ಬೇಕು, ಅವ್ರನ್ನು ನೋಡ್ಬೇಕಾಗ್ತದೆ. ಸುಮಲತಾ ಅವ್ರು ಯಾಕೆ ಬೇಡ ಅನ್ಸುತ್ತೆ? ಎಲ್ಲರೂ ಬೇಕು, ಅವರು ಬೇಕು ಕಣಪ್ಪ. ಅವರು ಬೇಡ ಅಂತ ಹೇಳ್ತಾ ಇದಾರೆ, ಅವರು ಬೇಕು. ಅವರು ಬೇಕಾ? ಅವರು ಬೇಕು ಕಣಪ್ಪ. ಮತ್ತೀಗ ಓಟ್ ಹಾಕೋದು ಕುಮಾರಸ್ವಾಮಿ ಅವ್ರಿಗೆ, ಕುಮಾರಸ್ವಾಮಿ ಅವ್ರಿಗೆ ಹಾಕೋದು. ಓಕೆ, ಬನ್ನಿ ನನ್ನ ಬುಲೆಟ್ ರಿಪೋರ್ಟರ್ ಪಯಣವನ್ನು ಮುಗಿಸ್ತೀನಿ. ಈ ಬುಲೆಟ್ ರಿಪೋರ್ಟರ್ ಪಯಣ ಓನ್ಲಿ ಮಹಿಳೆಯರಿಗೆ ಮಾತ್ರ ಇದೆ. ಸೊ ಹಾಗಾಗಿ ಮಹಿಳೆಯರು ಏನು ಹೇಳ್ತಾ ಇದ್ದಾರೆ, ಅವರ ಅಭಿಪ್ರಾಯಗಳೇನು ಅಂತ ಕೇಳ್ತಾ ಇದ್ದೀನಿ. ಬನ್ನಿ ನನ್ನ ಪಯಣವನ್ನು ಹಾಗೆ ಮುಂದುವರಿಸ್ತೀನಿ. ಓಕೆ, ಇಲ್ಲಿ ಅಮ್ಮ ಸಿಕ್ಕಿದ್ದಾರೆ. ಅಮ್ಮ ನಮಸ್ತೆ. ಯಾರಿಗೆ ಓಟ್ ಹಾಕ್ಬೇಕು ಅಂತಮ್ಮ ಈ ಸಲ? ಯಾಕಮ್ಮ? ಯಾರಿಗಾದ್ರೂ ಒಬ್ರಿಗೆ ಹಾಕ್ಬೇಕಲ್ಲ ಓಟು. ಯಾರಿಗೆ? ಯಾರಿಗಾರು ಒಬ್ರಿಗೆ ಹಾಕ್ತಿವಿ. ಯಾರಾದ್ರೂ ಒಬ್ರು ಅಂದ್ರೆ ಯಾರು? ಅಯ್ಯೋ, ನಮ್ಗೆ ಪಕ್ಷ ಗಿಕ್ಷ ಗೊತ್ತಿಲ್ಲ. ಯಾರು ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಒತ್ತಿಸ್ತಾರೆ. ಅವರೇ ಒತ್ತಿಸ್ತಾರಾ?
ನಾವು ಸುಖದ ಕಾಸು ಕೊಡ್ತಾರಾ? ಅಯ್ಯೋ ನಾನು ಇಸ್ಕೊಂಡಿಲ್ಲ ಸ್ವಾಮಿ, ಇಸ್ಕೊಂಡಿಲ್ಲ. ನಾನು ಯಾವಾಗ್ಲೂ ಇಸ್ಕೊಂಡಿಲ್ಲ. ಈಗ ನೀವೇ ನೋಡಲ್ವಾ, ಈಗ ಮುಖ್ಯಮಂತ್ರಿ ಮಗ ಇದ್ದಾರೆ, ಕುಮಾರಸ್ವಾಮಿ ಮಗ ಇದ್ದಾರೆ, ದಳಕ್ಕಿದ್ಯಾ ಇಲ್ಲ ಸುಮಲತಾ ಅವ್ರಿಗಿದ್ಯಾ? ಸುಮತ ಅವ್ರಿಗೆ ಹಾಕು ಅಂತಾರೆ, ದಳಕ್ಕೆ ಹಾಕು ಅಂತಾರೆ, ಯಾರ್ಗ ಹಾಕುಮಾನ ಅನ್ನೋದು ಗೊತ್ತಾಗೋದಿಲ್ಲ. ಯಾರೋ ಒಬ್ರು ನಿಂತ್ಕೊಂಡ್ರೆ ಗೆಲ್ಲಿಸ್ಬೋದು ಅಪ್ಪ. ಪೋಟಿ ಮೇಲೆ ನಿಂತ್ಕೊಂಡ್ರೆ ನಮ್ ಏನಪ್ಪ ಮಾಡೋದು? ಯಾರಿಗೆ ಓಟ್ ಹಾಕ್ಬೇಕು ಅಂತ ಈ ಸಲ? ಕುಮಾರಸ್ವಾಮಿ ಅವರಿಗೆ. ಈಗ ಕುಮಾರಸ್ವಾಮಿ ಅವ್ರು ನೋಡಾಕೋದಾ ನಿಖಿಲ್ ಅವ್ರು ನೋಡಾಕೋದಾ? ಕುಮಾರಸ್ವಾಮಿ ಅವ್ರು ನೋಡಿ. ಕುಮಾರಸ್ವಾಮಿ ಅವ್ರು ನೋಡಾಕೋದು. ಯಾಕೆ ಸುಮಲತಾ ಅವ್ರು ಬೇಡ? ಯಾಕೆ ಬೇಡ ಅಂದ್ರೆ ಅವರು ಈಗ ಬಂದಿರೋದು, ಇವ್ರು ಆದ್ರೆ ರೈತರಿಗೆ ಹೆಲ್ಪ್ ಮಾಡ್ತಾರೆ, ಸಾಲ ಮನ್ನಾ ಮಾಡ್ಯಾರೆ, ರೈತ ಪರ ಹೋರಾಡ್ತಾರೆ, ನೀರ್ಗೆ ಹೋರಾಡ್ತಾರೆ. ಅದೇ ಅಂಬರೀಷ್ ಆದಾಗ ಹೋಟೆಲ್ ನಿಂತ ಗೆದ್ದಿ ನಮ್ಮ ಮಂಡಿದಕ್ಕೆ ನೀರ್ಗೆ ಹೋರಾಟ ಆದಾಗ ರಾಜೀನಾಮೆ ಕೊಟ್ರು ಅವರು. ಅದಕ್ಕೆ ನಾವೆಲ್ಲ ಒಳ್ಳೇದಲ್ವಾ ರಾಜೀನಾಮೆ ಕೊಟ್ಟಿದ್ದ? ಯಾಕೆ ಹೋರಾಡ್ಬೇಕಿತ್ತಲ್ವಾ ನೀರ್ಗೋಸ್ಕರ. ಹಂಗ ಯಾರಿಗೆ ಹಾಕೋದಮ್ಮ ಓಟು? ಕುಮಾರಸ್ವಾಮಿ ಅವರಿಗೆ. ಯಾಕೆ? ಯಾಕೆಂತ ಅವರು ಕೆಲಸಗೆಲ್ಲ ವ್ಯವಹಾರ ಮಾಡಿ ಅವರು ಉಪಯೋಗ ಮಾಡ್ತಾರಲ್ಲ ಅಂತ. ಹೌದಾ? ಯಾಕೆ ಸುಮಲತಾ ಅವರು? ಅವರು ಬೇಕು ಅಂತಲೇ, ಅವ್ರದ್ದೇನು ಇಲ್ಲ. ನಿಮ್ದಕ್ಕ? ನಮ್ದು ಹಂಗೆ ಸರ್. ಹೆಂಗೆ? JDS. ಯಾಕೆ JDS ನಿಮ್ದು? ಯಾಕೆಂದ್ರೆ ಕುಮಾರಸ್ವಾಮಿ ಅಣ್ಣರು ಆಗ್ಲೇ ಬಳಗವ್ರೆ ರಾಜ್ಯಕ್ಕೆ, ಇದೆಲ್ಲ ಗೊತ್ತದೆ ಅವ್ರಿಗೆ ಇಸಿ ಎಲ್ಲ. ಅದರಿಂದ ನಾವು ಅವ್ರ ಮುಂದೆ ಬಂದ್ರೆ ಸುಮಲತಾ ಗೊತ್ತಿಲ್ವಾ? ಅವ್ರು ಅಷ್ಟರಲ್ಲೇ. ನಾವು ಸ್ಪೆಷಲ್ ಆಗಿ ಮಹಿಳೆಯರಿಗೋಸ್ಕರನೇ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದು ಬುಲೆಟ್ ರಿಪೋರ್ಟ್ರು. ಈ ಬಾರಿಗೆ ಏನು ಹೇಳ್ತಾರೆ, ಮಂಡ್ಯದಲ್ಲಿರುವಂಥ ಮಹಿಳಾ ಮತದಾರರು ಯಾರ ಪರವಾಗಿ ಒಲವನ್ನು ತೋರಿಸ್ತಾ ಇದ್ದಾರೆ ಅನ್ನೋದನ್ನು ನೋಡ್ತಾ ಇದ್ವಿ. ಹಾಗೆ ನನ್ನ ಬುಲೆಟ್ ರಿಪೋರ್ಟರ್ ಪಯಣವನ್ನು ಮುಂದುವರಿಸ್ತೀನಿ. ಬನ್ನಿ ನನ್ನ ಜೊತೆಗೆ ಇನ್ನೊಂದಿಷ್ಟು ಮಹಿಳೆಯರು ನೋಡುತ್ತೇನೆ. ಓಕೆ, ದಾರಿ ಮಧ್ಯದಲ್ಲಿ ನಮ್ಗೆ ಇನ್ನೊಂದು ಅಂಗಡಿ ಕೂಡ ಸಿಕ್ಕಿದೆ. ಇಲ್ಲೊಂದಿಷ್ಟು ಜನ ಇದ್ದಾರೆ, ಮಾತಾಡಿಸ್ತೀನಿ, ಏನು ಹೇಳ್ತಾರೆ ಅಂತ ನೋಡೋಣ. ಓಕೆ ಅಮ್ಮ ನಮಸ್ತೆ. ಯಾರಿಗೆ ಓಟ್ ಹಾಕ್ಬೇಕು ಅಂತ ಈ ಸಲ? ಓಟ್ ಯಾರಿಗೆ ಹಾಕ್ಬೇಕು ಅಂತ? ಯಾರು ಅಂದ್ರೆ ಯಾರಿಗಾದ್ರೂ ಹಾಕ್ಬೇಕಂದ್ರೆ ಯಾರಾದ್ರೂ ಒಬ್ರು ಹಾಕ್ಬೇಕಲ್ಲ? ಓಟ್ ಹಾಕಲ್ವಾ? ಹಾಕಲ್ವಾ? ಇದ್ಯಾಕೆ ಸರಿಯಲ್ಲ ಇದು. ಓಕೆ, ಇಲ್ಲೂ ಇದ್ದಾರೆ. ನಮಸ್ತೆ. ಯಾರಿಗೆ ಹಾಕ್ಬೇಕು ಅನ್ಸುತ್ತೆ ಓಟು? ಸುಮಲತಾ ಅವರಿಗೆ. ಓಕೆ ಅಮ್ಮ ನಮಸ್ತೆ. ಯಾರಿಗೆ ಓಟ್ ಈ ಸಲ? ಓಕೆ, ಇಲ್ಲಿ ಅಕ್ಕ ಕೂತಿದ್ದಾರೆ, ಅಮ್ಮ ಕೂತಿದ್ದಾರೆ, ಮಾತಾಡ್ಸೋಣ ಏನು ಹೇಳ್ತಾರೆ ಅಂತೇಳಿ. ಕೇಳ್ತೀನಮ್ಮ ಹಂಗೆ. ಅಮ್ಮ ನಮಸ್ತೆ. ಯಾರಿಗೆ ಓಟ್ ಹಾಕ್ಬೇಕಂತಮ್ಮ ಈ ಸಲ? ಓಟ್ ಯಾರಿಗೆ? ನನ್ಗೆ ಗೊತ್ತಿಲ್ಲ. ಓಟ್ ಹಾಕಲ್ವಾ? ಓಟ್ ಹಾಕಲ್ವಾ ಅಕ್ಕ? ಯಾರಿಗೆ ಓಟ್ ಈ ಸಲ? ಯಾರಿಗಿನ್ನೂ ಬರ್ಲಿ ಅಣ್ಣ, ಅದೆಲ್ಲ ಹೇಳ್ತಾರ? ಹೇಳಲ್ವಾ? ಯಾಕೆ? ಸರಿ, ಹೋದಾಗ ಯಾರಿಗಾರ ಒಬ್ರಿಗೆ ನಮ್ಗೆ ಯಾರು ಆಯ್ತಾರೆ ಅವ್ರಿಗೆ ಹಾಕ್ಬಿಟ್ಟು ಬರುದು, ಯಾರು ಆಗೋದಿಲ್ಲ ಅವ್ರಿಗೆ ಹಾಕೋದಿಲ್ಲ. ಈಗ ಯಾರು ಆಗೋರು ಯಾರು? ಆಗೋರು ಯಾರು? ಭತ್ತ ನಮ್ ಹೆಂಗೋ ಭತ್ತ ಕುಯ್ತೀವಿ ಹಾಕ್ತೀವಿ ಭತ್ತಕ್ಕ. ಓಕೆ, ನೀವ್ ಹೇಳಲ್ವಾ ಯಾರಿಗಂತ? ಇವಾಗ ಅಜ್ಜಿ ಹೇಳಿದ್ರಲ್ಲ, ಅದೇ ಎಲ್ಲಾರು ಅದೇ. ನಾವು ಯಾವ್ದು? JDS. ತೆನೆ ಹೊತ್ತ ಮಹಿಳೆ. ನಿಮ್ದು? ಅದೇ ಯಾಕೆ? ಯಾರು ನೋಡಿ ಹಾಕೋದು ಈಗ? ಕುಮಾರಸ್ವಾಮಿ ಅವ್ರು ನೋಡಿ ಹಾಕೋದು. ಎಲ್ಲ ಅನುಕೂಲ ಮಾಡಿದಾರ? ಮಂಡ್ಯ ಜನತೆಗೆ. ನಮ್ಗೆ ಬರೀ 100 ರೂಪಾಯಿ ಬರ್ತಿತ್ತು, 500, ಈಗ 1000 ರೂಪಾಯಿ ಬರ್ತದೆ. ಅವ್ನು ಮಾಡಿದ ತಾನೆ. ಮತ್ತೆ ನಮ್ಮ 3 ಕಾಸು ಕೊಟ್ಟನಲ್ಲ, ನಾವು ಅಲ್ಲೂ ರುಚಿ ಉಳಿತಲ್ಲ, ಅದಕ್ಕೆ ಹಂಗೆ ಹಾಕ್ಬಿಡ್ಮ. ಯಾರಿಗಾದ್ರೂ ಹಾಕ್ತೀರಾ? ದಳಕ್ಕೇನೆ. ಸುಮಲತಾ ಇಲ್ಲ ಇಲ್ಲಿ? ಸುಮಲತಾ ನಮ್ಮಿದ್ರಲ್ಲಿ ಇಲ್ಲ ಸರ್. ಇಲ್ಲ ಇಲ್ಲಿ. ಓಕೆ, ಅಲ್ಲೊಬ್ರು ಅಮ್ಮ ನಿಂತಿದ್ದಾರೆ, ಮಾತಾಡ್ಸೋಣ ರೀ. ಅಮ್ಮ ನಮಸ್ತೆ. ಬಂದೇ ಇರಿ ಅಲ್ಲೇ. ಯಾರಿಗೆ ಹಾಕ್ಬೇಕು ಅಂತ ಈ ಸಲ ಓಟು? ಯಾರು ಒಳ್ಳೇದ್ ಮಾಡ್ತಾರ ಅವ್ರಿಗೆ ಹಾಕುದು. ಯಾರು ಒಳ್ಳೇದ್ ಮಾಡೋರು? ಯಾರು ಮಾಡ್ತಾರೆ ಅಂತ, ಯಾರು ಮಾಡಿದ್ರೇನು ಎಲ್ಲ ಅವ್ರವ್ರು ಇದ್ ಮಾಡ್ಕೊಯ್ತಾರೆ. ನಮ್ಗೆ ಯಾರೇನು ಒಳ್ಳೇದ್ ಮಾಡ್ತಾ ಇದಾರೆ? ಇರೋರು ಇದ್ದಿದ್ರಲ್ಲಿ ಒಳ್ಳೆಯವ್ರು ಹುಡುಕ್ಬೇಕಲ್ಲ. ಈಗ ಇದ್ದಿದ್ರಲ್ಲಿ ಒಳ್ಳೆಯವ್ರು ಹುಡುಕ್ಬೇಕು, ಒಳ್ಳೆಯವ್ರು ಹುಡುಕ್ಮ ಅಂತ ಇವಿ. ನಾವೇನೋ ದೇವೇಗೌಡರು ಮೊಮ್ಮಗ ಒಳ್ಳೆಯವರು ಹುಡುಕ್ಮ ಅಂತ ಇವಿ. ನಿಖಿಲ್ ಅವ್ರಿಗೆ. ಓಕೆ, ಇಲ್ಲೆಲ್ಲ ಸುಮಲತಾ ಇಲ್ವಾ? ಸುಮಲತಾ ಅವ್ರೇ ನೋಡ್ಮ.
ಅದು ಅಂದ್ರೆ ಮನ್ಸಿನ್ನು ಎಲ್ಲೆಲ್ಲಿಗೆ ಏನೇನಾಗುತ್ತೆ ಅವತ್ತಿನ ಅನುಭವ ಅವತ್ತು ಗೊತ್ತಾಗುತ್ತೆ. ಓಕೆ, ಕುಮಾರಸ್ವಾಮಿ ಮಾಡಿದಾರೆ ಇಲ್ಲೆಲ್ಲ ಮಾಡ್ರ ಅಂದ್ರೆ ಏನೋ ಸ್ವಲ್ಪ ಮಾಡವ್ರೆ ಅಂತ ಮಾಡ್ಯಾರ. ಅಂತ ನಿಮ್ದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇನ್ನು ನಮ್ದು ಗ್ಯಾರಂಟಿ ಇಲ್ಲ. ಒಟ್ಟಲ್ಲಿ ಮತ ಯಾವಾಗ ನಾವ್ ಇದು ಹೇಳಿ ಇದ್ ಮಾಡ್ತೇವೆ ಅವತ್ತು ಅಲ್ಲಿಗೆ ನಮ್ಗೆ ಗುರ್ತು ಅಲ್ಲಿ ಆಗೋದು. ಓಕೆ, ಇಲ್ಲೊಬ್ರು ಇದಾರೆ. ಅಮ್ಮ ನಮಸ್ತೆ. ಯಾರಿಗಮ್ಮ ಓಟ್ ಈ ಸಲ? ನೋಡಮ್ಮ ಆಗ್ತಾಗ ಎಲ್ಲ ಯಾಕೆ ನೀವು ಇದಿಷ್ಟು ಇಲ್ಲಿ ಮಕ್ಕಳು ಮಾತಾಡ್ತಾ ಇದ್ದಿದ್ದನ್ನ ಕೇಳಿಸ್ಕೊಂಡ್ರಿ. ಅಕ್ಕ ಅಮ್ಮ ಒಂದಿಷ್ಟು ಮಾತಾಡಿದ್ದಾರೆ, ಅವ್ರವ್ರ ಅಭಿಪ್ರಾಯಗಳು. ಕೆಲವ್ರು ಹೇಳ್ಕೊಳ್ತಾರೆ, ಕೆಲವ್ರು ಹೇಳ್ಕೊಳ್ಳಲ್ಲ. ಅಕ್ಕ ನಮಸ್ತೆ. ಅಕ್ಕ, ಯಾರಿಗೆ ಓಟ್ ಮಾಡ್ಬೇಕು ಅಂತ ಈ ಸಲ? ಯಾರಿಗೆ? ನಿಖಿಲ್ ಅವ್ರಿಗೆ. ಯಾಕೆ? ಅವರು ಎಲ್ಲ ಒಳ್ಳೇದ್ ಮಾಡ್ತಾರೆ, ಮತ್ತೆ ನೀರು ಅವಕ್ಕೆಲ್ಲ ಸೌಕರ್ಯ ಚೆನ್ನಾಗೈತೆ. ನಮ್ಗೆ ಅವ್ರಿಗೆ ಓಟ್ ಮಾಡ್ಬೇಕು ಅಂತ ಎಲ್ಲ ಅನುಕೂಲ ಮಾಡಿದ್ದಾರೆ. ಎಲ್ಲ ಹೆಲ್ಪ್ ಮಾಡ್ತಾ ಇದ್ವಿ. ಓಕೆ, ಇಲ್ಲಿ ಸುಮ್ಲತಾ ಅವರು? ಅವ್ರೇನ್ ಅಷ್ಟೇನ್ ನಮ್ಗೆ ಅನಿಸ್ತಾ ಇಲ್ಲ. ಅಂದ್ರೆ ಅವ್ರ ಯಜಮಾನ್ರು ಗೆದ್ದಿ ಏನು ಮಾಡಿಲ್ಲ, ಅವ್ರಿಗೆ ನಮ್ಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ನಿಮ್ದೇನಿದ್ರು ನಿಖಿಲ್ ಅವ್ರಿಗೆ ಹಾಕ್ತೀವಿ. ಓಕೆ, ರೈಟ್. ಎಸ್, ನನ್ನ ಬುಲೆಟ್ ರಿಪೋರ್ಟರ್ ಪಯಣವನ್ನು ಹಾಗೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದೆ ನನ್ನ ಬುಲೆಟ್ ರಿಪೋರ್ಟರ್ ಪಯಣದಲ್ಲಿ ಇದು ಓನ್ಲಿ ಈ ಬಾರಿ ಇಟ್ಕೊಂಡಿರೋದು ನಾವು ಓನ್ಲಿ ಮಹಿಳೆಯರ ಒಲವು ಯಾರ ಕಡೆ ಇದೆ? ಸುಮಲತಾ ಅವರ, ಇಲ್ಲ ಮುಖ್ಯಮಂತ್ರಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ? ಗೊತ್ತಿಲ್ಲ. ನನ್ನ ಪಯಣವನ್ನು ಹಾಗೆ ಮುಂದುವರಿಸ್ತೀನಿ, ಅವರವರ ಅಭಿಪ್ರಾಯವನ್ನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ. ಓಕೆ ಅಮ್ಮ ನಮಸ್ತೆ. ಒಂದು 2 ನಿಮಿಷ ತೊಗೊಳ್ತೀನಿ. ನೀವು ಬಿಂದಿಗೆ ಇಟ್ಕೊಂಡಿದ್ದೀರಾ? ಯಾರಿಗೆ ಓಟ್ ಹಾಕ್ಬೇಕು ಅಂತ ಈ ಸಲ? ಸುಮಲತಾ ಅವರೇ. ಯಾಕೆ? ನಮ್ಮದು ಇದಕ್ಕೆ ಅಭಿಮಾನಿ ಮಂಡಿಕೆ, ಅದಕ್ಕೋಸ್ಕರನಾ? CM ಮಗ ನಿಂತಿದ್ದಾರೆ, ಆದ್ರೆ ಸುಮಲತಾ ಬೇಕು, ಅಂಬರೀಷ್ ಅಣ್ಣ ಬೇಕು, ಅದಕ್ಕೆ ಹಾಕ್ತಾ ಇದ್ದೀರಾ? ಅಂಬರೀಷ್ ಅಣ್ಣ ಅಭಿಮಾನಿ ಮೇಲ? ಓಕೆ ಅಕ್ಕ, ನಿಮ್ದು? ಏಕೆ? ಯಾಕೆಂದ್ರೆ ಅವ್ರ ಅಭಿಮಾನಿ, ಆದ್ರೆ ನಮ್ಮ ಮಂಡಿ ಸೊಸೆ ಅವರು ಹಾಕ್ಬೇಕು ಅಂತ ನಮಗೂ ಇಷ್ಟ. ಅದರಿಂದ ಅವ್ರಿಗೆ ಹಾಕ್ಬೇಕು ಅನ್ನಿಸ್ತಾರೆ ನಮ್ಗೆ. ಮುಖ್ಯಮಂತ್ರಿ ಮಗ? ಅದು ನಮ್ಗೆ ಗೊತ್ತಿಲ್ಲ ಸರ್. ಅದೇ ಅವ್ರಿಗೆ ಹಾಕ್ಬೇಕು ಅಂತ ಇದ್ವಿ, ಅವ್ರಿಗೆ ಹಾಕ್ಬೇಕು. ಅವ್ರಿಗೆ ಹಾಕೋದು. ಅಕ್ಕ, ಯಾರಿಗೆ ಓಟ್ ಹಾಕ್ಬೇಕು ಅಂತ ಈ ಸಲ? ಯಾರಿಗೆ ಇಷ್ಟ ಬರ್ತದೆ ಅವತ್ತು. ಯಾರು? ಯಾರಿಗೂ ಒಬ್ರಿಗೆ ಹಾಕೋದು ಬಿಡಿ. ಅಲ್ಲ, ಯಾರೋ ಒಬ್ರಿಗೆ ಹಾಕ್ಬೇಕು, ಇಬ್ಬೊಬ್ರಿಗೆ ಹಾಕಕ್ಕಾಗಲ್ಲ. ಅವತ್ತು ನೋಡಿನಾ? ಇವಾಗ ಇನ್ನೂ ಏನಿಲ್ವಾ? ಓಕೆ, ಯಾರು? ಕುಮಾರಸ್ವಾಮಿ ಸುಮಲತಾ ಇಬ್ರು ಇದ್ದಾರೆ. ಕುಮಾರಸ್ವಾಮಿ ಮಗ ಅವತ್ತು ಹಾಕೋದು. ರೈಟ್. ಓಕೆ, ನಾನು ಹಾಗೆ ಮುಂದುವರಿತೀನಿ. ನೋಡೋಣ, ಇನ್ನೂ ಹಾಗೆ ಮಾತಾಡಿಸ್ತಾ ಹೋಗೋಣ ಏನು ಹೇಳ್ತಾರೆ ಅಂತ. ಓಕೆ, ಇಲ್ಲೊಂದಿಷ್ಟು ಜನ ಇದ್ದಾರೆ. ಅಕ್ಕ ನಮಸ್ತೆ. ಅಕ್ಕ, ಯಾರಿಗೆ ಓಟ್ ಹಾಕಬೇಕು ಅಂತ ಅಕ್ಕ ಈ ಸಲ? ಸುಮಲತಾ ಅವ್ರಿಗೆ. ಯಾಕೆ? ಹೊಸದಾಗಿ ನಿಂತಿದ್ದಕ್ಕ? ಅಂಬರೀಷ್ ಅಣ್ಣ ಅಂತ ಹೇಳಿ ನೋಡಿ ಹಾಕೋರ? ಓಕೆ, ಮುಖ್ಯಮಂತ್ರಿ ಮಗ ಇದ್ದೀರಾ? ಹೋದ ಸಲ ಅವ್ರಿಗೆ ಹಾಕಿದ್ರಿ, ಈ ಸಲ ಅವ್ರಿಗೆ ಹಾಕ್ತೀನಿ ಅಂತೇಳಿ. ಓಕೆ, ಅಲ್ಲೊಂದಿಷ್ಟು ಜನ ಇದ್ದಾರೆ, ಮಾತಾಡಿಸ್ತೀನಿ. ನೋಡಿ ಏನು ಹೇಳ್ತಾರೆ ಅಂಥೇಳಿ. ಅಕ್ಕ ನಮಸ್ತೆ. ಯಾರಿಗಮ್ಮ ಈ ಸಲ ಓಟ್ ಹಾಕೋದು? ಅಯ್ಯೋ, ನಾವು ಯಾರು ಹಾಕ್ಬೇಕು, ಕೈಗೆ ಕೊಟ್ರೆ ನಾವು ಹಾಕ್ತೀವಿ. ಯಾರು? ಸುಮಲತಾಗೆ ಹಾಕ್ತೀವಿ, ಕೈ ದುಡ್ಡು ಕೊಡ್ರಿ. ಕೈಗೆ ದುಡ್ಡು ಕೊಡ್ಬೇಕು? ಯಾಕಂಗೆ? ಹಂಗೆ ಊರಾಗ ನಡೀತಾ ಇರೋದಂಗೆ ಕೇಳ್ತಿರೋದಂಗೆ. ದುಡ್ಡು ಕೊಟ್ರೆ ಕಾಸು ಓಟು? ಇಲ್ಲ. ಎಷ್ಟು ಕೊಡ್ಬೇಕು? ಎಷ್ಟು ಕೊಡ್ತಿದ್ರು ಕೊಡ್ರಿ. ನಮಸ್ತೆ ಅಮ್ಮ. ಅಕ್ಕ ನಮಸ್ತೆ. ಯಾರಿಗಕ್ಕ ಓಟ್ ಈ ಸಲ? ಈ ಸಾರಿ ಸುಮಲತಾ ಅವ್ರಿಗೆ. ಯಾಕೆ? ಯಾಕೆಂದ್ರೆ ಅವರು ಅವ್ರಿಗೆ ನಾವು ಅಭಿಮಾನಿಗಳು. ನಾವು ಅಂಬರೀಷ್ ನಮ್ಮ ಮಂಡ್ಯದವ್ರಲ್ವಾ, ಅದಕ್ಕೆ ಅವ್ರಿಗೆ. ಅಕ್ಕ ನಮಸ್ತೆ. ಯಾರಿಗಕ್ಕ ಓಟ್ ಈ ಸಲ? ಸುಮಲತಾ ಅವ್ರಿಗೆ. ಯಾಕೆ ಸುಮಲತಾ ಅವ್ರೆ? ಅಂದ್ರೆ ಅವ್ರು ಇಲ್ಲಿ ಮಂಡಿಕೆ ಅಂದ್ರೆ ಅಂಬರೀಷ್ ಅವರಿಂದ ಆಗ್ಲಿಂದನು, ಅದಕ್ಕೋಸ್ಕರ ಅವ್ರಿಗೆ ಮಾಡ್ಬೇಕು ಅಂತ. ಈ ಕುಮಾರಸ್ವಾಮಿ ಅವ್ರ ಮಗನೂ ನಿಂತ್ಕೊಂಡಿದ್ದಾರೆ, ಅವರು ನಿಂತ್ಕೊಂಡಿದ್ದಾರೆ. ನೋಡೋಣ ಈ ಸಲ ಸುಮಲತಾ ಅವ್ರಿಗೆ ಹಾಕೋದು. ಈ ಸಲ ಸುಮಲತಾ ಅವ್ರಿಗೆ ಅಂತ ಹೇಳಿ. ಓಕೆ, ಇಲ್ಲೊಂದಿಷ್ಟು ಜನ ಇದ್ದಾರೆ. ಬನ್ನಿ. ಯಾರಿಗೆ ಹಾಕೋತಂಗೆ ಈ ಸಲ ಓಟು? ಸರ್, ಯಾರಿಗ ಹಾಕಿದ್ರು ಯಾರು ಏನು ಮಾಡಲ್ಲ. ಸೊ ಅವ್ರು ಬಂದು ಕೇಳ್ಬೇಕು ಏನ್ ಮಾಡ್ತಾರೆ ಅಂತ. ಈಗ ಕುಮಾರಸ್ವಾಮಿ ಅವ್ರು ಗೆದ್ರು, ಸಿದ್ದರಾಮಯ್ಯ ಅವ್ರು ಹೇಳಿದ್ರು ನಮ್ಗೆ ಮಾಮೂಲಿ ಪಾಸ್ ಫ್ರೀ ಮಾಡ್ತೀನಿ ಅಂತ. ಅದನ್ನ ಮುಂದುವರ್ಸ್ಲಿಲ್ಲ ಕುಮಾರಸ್ವಾಮಿ ಅವರು. ಆಮೇಲೆ ಲ್ಯಾಪ್ಟಾಪ್ ಕೊಡ್ತೀನಿ ಅಂತ ಹೇಳಿದ್ರು ಡಿಗ್ರಿ ಅವ್ರಿಗೆ, ಅದನ್ನು ಮಾಡ್ಲಿಲ್ಲ. ಸೊ ನಾನು ಯಾರಿಗೂ ಹಾಕಲ್ಲ ಸರ್. ಯಾರಿಗೂ ಹಾಕಲ್ಲ? ನೀವೇ ಹಿಂಗ ಅಂದ್ಬಿಟ್ರೆ ಹೆಂಗೆ? ಯೂತ್ಸ್ ಎಲ್ಲ ಸರ್ ಅವರು ಯಾರಿಗಾದ್ರೂ ಒಬ್ರಿಗಾದ್ರೂ ಹಾಕ್ಬೇಕಲ್ವಾ? ಸರ್ ಹಾಕ್ಬೇಕು, ಆದ್ರೆ ಯಾರು ಕರೆಕ್ಟ್ ಆಗಿ ಇಲ್ವಲ್ಲ. ರಾಜ್ಯಕ್ಕೆ ಬಂದ್ಮೇಲೆ ಅವರು ಇರೋದ್ರಲ್ಲೇ ಕರೆಕ್ಟ್ ಆಗಿ ಇರೋರ್ನ ಹುಡುಕ್ಬೇಕು ಅಷ್ಟೇ. ಈಗ ಎಲ್ರು ಕರೆಕ್ಟ್ ಆಗಿ ಸಿಗಕ್ಕಾಗತ್ತಾ? ಈಗ 5 ಬೆರಳು ಸರಿ ಇರುತ್ತಾ? ಇದ್ರಲ್ಲಿ ಯಾವ್ದು ಚೆನ್ನಾಗಿ ನಮಗ್ ಸಹಾಯ ಆಗುತ್ತೋ ಅದಷ್ಟೇ ತಗೋಬೇಕಲ್ವಾ? ಮತ್ತೆ ಓಟ್ ಹಾಕೋದ್ ಬಿಡಬಾರ್ದು, ಯಾರಿಗಾದ್ರೂ ಒಬ್ಬರಿಗೆ ಹಾಕ್ಬೇಕು.
ಅಲ್ವಾ? ಸರ್ ಹಾಕ್ತೀವಿ. ಅದ್ ನಿಮಗ್ ಬಿಟ್ಟಿದ್ ನೀವ್ ಯಾರಿಗಾದ್ರೂ ಹಾಕೊಳ್ಳಿ, ಓಟ್ ಹಾಕ್ತೀವಿ. ವೋಟ್ ಹಾಕ್ತಿವಿ, ಆದ್ರೆ ಅವರು ಸ್ಟೂಡೆಂಟ್ ಏನ್ ಮಾಡ್ತಾರೆ ಹಾ, ಅದನ್ನ ನೋಡ್ಬೇಕಲ್ವಾ? ನೀವು ಸ್ಟೂಡೆಂಟ್ ಆಗಿ ನೋಡ್ತೀರಾ. ನೀವು ಅಕ್ಕ ಯಾರಿಗ್ ನೋಡಕ್ ಹಾಕೋರು ಓಟು? ಸರ್ ನೋಡೋಣ ಯಾರಿಗ್ ಹಾಕ್ಬೇಕು ಅಂತ ಈ ಸಲ? ನಾನು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ. ಕುಮಾರಸ್ವಾಮಿ ಅವ್ರು ನೋಡ್ ಹಾಕೋದಾ ಇಲ್ಲ ನಿಖಿಲ್ ಅವ್ರು ನೋಡ್ ಹಾಕೋದಾ? ನೋಡಾಕ್ತೀನಿ. ನಿಖಿಲ್ ಅವ್ರು ನೋಡ್ ಹಾಕ್ತೀರಾ? ಓಕೆ. ಸುಮಲತಾ ಅವ್ರು ಯಾಕೆ ಬೇಡ? ಅಷ್ಟೇ. ಓಕೆ, ರೈಟ್. ಒಂದಿಷ್ಟು ಜನ ಇಲ್ಲಿ ಹೇಳ್ತಾ ಇದ್ದಿದ್ದು ಸುಮಲತಾ ಅವ್ರನ್ನೇ ಹಾಕ್ತೀವಿ ಅಂತ, ಕೆಲವು ಜನ ಕುಮಾರಸ್ವಾಮಿ ಅವ್ರನ್ನ ಎಲ್ಲ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೇ ನೋಡಿ ಓಟ್ ಹಾಕ್ತೀನಿ ಅಂತ ಹೇಳಿ. ಬನ್ನಿ, ಹಾಗೆ ನನ್ನ ಪಯಣವನ್ನು ಮುಂದುವರಿಸ್ತೇನೆ. ಓಕೆ, ಮಂಡ್ಯದಲ್ಲಿ ಬುಲೆಟ್ ರಿಪೋರ್ಟರ್ ಪಯಣವನ್ನು ಮುಗಿಸ್ತಾ ಇದ್ದೀನಿ. ಇದು ಓನ್ಲಿ ಫಾರ್ ಮಹಿಳಾ ಮತದಾರರಿಗೆ ಇತ್ತು. ಮಹಿಳಾ ಮತದಾರರು ನಿಖಿಲ್ ಕುಮಾರಸ್ವಾಮಿಗೂ ಹೇಳ್ತಾ ಇದ್ದಾರೆ, ಸುಮಲತಾ ಅವರಿಗೂ ಕೂಡ ಹೇಳ್ತಾ ಇದ್ದಾರೆ. ನಗರ ಪ್ರದೇಶದಲ್ಲಿರೋರು ಸುಮಲತಾ ಅಂತಿದ್ದಾರೆ, ಅದರಲ್ಲೂ ಕೂಡ ಕೆಲವರು ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅಂತಾರೆ. ಇನ್ನು ಹಳ್ಳಿಗಳಿಗೆ ಹೋದರೆ ಹೆಚ್ಚು ಕುಮಾರಸ್ವಾಮಿ ರೈತ ಸಾಲ ಮನ್ನಾ ಮಾಡಿದ್ರು, ಹಾಗಾಗಿ ನಾವು ಅದನ್ನು ನಿಖಿಲ್ ಕುಮಾರಸ್ವಾಮಿಗೆ ಮತ ಹಾಕ್ತೀನಿ ಅಂತಾರೆ. ಹಳ್ಳಿಗಳಲ್ಲೂ ಒಂದಿಷ್ಟು ಜನ ಸುಮಲತಾ ಅವ್ರ ಪರವಾಗಿನೇ ಓಟ್ ಹಾಕೋರಿದ್ದಾರೆ. ಆ ಹಳ್ಳಿಗಳಲ್ಲಿ ಸಿಗುವಂಥ ಮತದಾರರು ಸುಮಲತಾ ಅವ್ರಿಗೆ ಹೇಳೋರು, ಕಾಂಗ್ರೆಸ್ನಲ್ಲಿರೋರು ನಾವು ಹಾಕ್ತೀವಿ ಸುಮಲತಾ ಅವ್ರಿಗೆ ಅನ್ನೋ ಮಾತನ್ನು ಬಹಳ ಜನ ಆಡ್ತಾ ಇದ್ದಾರೆ. ಮಹಿಳಾ ಮತದಾರರ ಸಂಖ್ಯೆ ಕೂಡ ಅದೇ ಪ್ರಮಾಣದಲ್ಲಿ ಮಂಡ್ಯದಲ್ಲೇ ಇದೆ. ಸೊ ಈ ಮತದಾರರು ಗೇಮ್ ಚೇಂಜನ್ನು ಮಾಡುವಂಥ ಸಾಧ್ಯತೆಯೇ ದೊಡ್ಡ ಮಟ್ಟದಲ್ಲಿದೆ. ಸೊ ಯಾರು ಯಾರಿಗೆ ಯಾವ ರೀತಿಯಾಗಿ ಯಾತಕ್ಕೋಸ್ಕರ ಹೇಗೆ ಓಟ್ ಹಾಕ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮಹಿಳಾ ಮತದಾರರ ಸ್ಪೆಷಲ್ ಬುಲೆಟ್ ರಿಪೋರ್ಟರ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕಬ್ಬು ಹಾಗೇ ಇದೆ. ಕಬ್ಬನ್ನು ಆರಂಭದಿಂದಲೂ ಇಡೀ ದಿನ ಸುತ್ತಾಡ್ತಾ ಇದ್ದೀನಿ. ಕಬ್ಬನ್ನು ಪೂರ್ತಿಯಾಗಿ ತಿನ್ನೋಕ್ಕಾಗಿಲ್ಲ, ಮತದಾರನ ಮಾತಾಡಿಸೋದೇ ಆಗಿದೆ. ಸೊ ನನ್ನ ಪಯಣವನ್ನು ನಾನು ಮುಂದುವರಿಸ್ತೀನಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.